ಹಾಗೆಯೇ ಪ್ರಭಾರ ಅಪರ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಅಜೀಜ್ ದೇಸಾಯಿ ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸಕರಾಗಿ ವಿಶೇಷ ಉಪನ್ಯಾಸಕ ಆಗಮಿಸಿದ್ದ ಶ್ರೀ ಎಸ್.ಕೆ. ದುರ್ಗನ್ ಸಿಮಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ರಾಣೆಬೆನ್ನೂರು ಅವರು ವೇದಿಕೆ ಬರಬೇಕು ಅಂತ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಈ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳು ಬೇರೆ ಬೇರೆ ಸಂಘಟನೆ ಅಧ್ಯಕ್ಷರಾದಂತಹ ಶ್ರೀ ವಿನೋದ್ ಹುಲ್ಮನಿ ಸರ್ ಅಧ್ಯಕ್ಷರು ದೇವಾಂಗ ಸಂಘ ಧಾರವಾಡ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ಕೆ.ಜಿ. ಬ್ಯಾಕ್ವಡಿ ಸರ್ ಅಧ್ಯಕ್ಷರು ಧಾರವಾಡ ಜಿಲ್ಲಾ ದೇವಾಂಗ ಸಂಘ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಶ್ರೀ ರವೀಂದ್ರ ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಬೆಂಗಳೂರು ಅವರು ವೇದಿಕೆ ಬರಬೇಕು ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಶ್ರೀ ರವಿ ಲೋಲೆ ಅಧ್ಯಕ್ಷರು ದೇವಾಂಗ ನೇಕಾರ ಅಭಿವೃದ್ಧಿ ಸಂಘ ಧಾರವಾಡ ಅವರು ವೇದಿಕೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಜಗದೀಶ್ ಜವಳಿ ಅಧ್ಯಕ್ಷರು ಗರಗ್ ಹಂಗರಗಿ ಬನಶಂಕರ ದೇವಾಂಗ ಸಂಘ ಅವರು ವೇದಿಕೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಬಸವರಾಜ್ ಕುಸುಬಿ ಉಪ್ಪಿನ ಬೆಡಗೇರಿ ಸಮಾಜದ ಮುಖಂಡರು ಅವರು ವೇದಿಕೆಗೆ ಆಗಮಿಸಬೇಕು ಅಂತ. ಹಾಗೆಯೇ ಶ್ರೀ ರಾಮು ತಾರಣ್ಣವರ್ ತರಗೋಳ ಸಮಾಜದ ಮುಖಂಡರು, ಹಾಗೆಯೇ ಶ್ರೀ ಕುಮಾರ್ ಬೆಕ್ಕೇರಿ ಸರ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಅವರು ವೇದಿಕೆಯಲ್ಲಿ ಉಪಸ್ಥಿತರಬೇಕು ಅಂತ ಕೇಳುತ್ತಾ ಇದ್ದೇನೆ. ಈಗ ನಾಡಗೀತೆ ಶ್ರೇಯಸ್ ಮತ್ತು ಪ್ರಜ್ಞಾ ಇವರಿಂದ ಸ್ವಾಗತ ಶ್ರೀ ಕುಮಾರ್ ಬೆಕ್ಕೇರಿ ಸರ್ ಸಹಾಯಕ ನಿರ್ದೇಶಕರು ಧಾರವಾಡ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆ ವತಿಯಿಂದ ಇವತ್ತು ಆಯೋಜನೆ ಮಾಡಿರುವ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾನ್ಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಮಹಾತ್ಮರು, ಸಂತರು, ಶರಣರು, ಸಮಾಜ ಸುಧಾರಕರು, ಕವಿಗಳು, ದಾಸರು ಇವರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದೆ. ಅದರಲ್ಲೂ ಕೂಡ 12ನೇ ಶತಮಾನದಲ್ಲಿ ಆಗಿ ಹೋದಂಥ ಶಿವಶರಣರ ಜಯಂತಿ ಪ್ರಮುಖವಾದವುಗಳು. ಸುಮಾರು 10ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಹುಟ್ಟುಹಾಕಿದಂಥ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ಇವತ್ತು ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವಕ್ಕೆ ಕನ್ನಡದ ಕೊಡುಗೆ ಅಂದರೆ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯವನ್ನು ಪ್ರಾರಂಭ ಮಾಡಿದವರು ಶ್ರೀ ದೇವರ ದಾಸಿಮಯ್ಯ ಅವರು. ಅವರ ನಂತರದಲ್ಲಿ ಬಸವಾದಿ ಶರಣರು ಕನ್ನಡದ ವಚನ ಸಾಹಿತ್ಯವನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದರು. ತಮ್ಮ ವಚನದ ಮೂಲಕ ದೇವರ ದಾಸಿಮಯ್ಯ ಅವರು ಸಮಾಜ ಸುಧಾರಣೆ, ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ನಂತರದಲ್ಲಿ ಶರಣ ಚಳವಳಿಯೇ ಒಂದು ದೊಡ್ಡ ಕ್ರಾಂತಿಯಾಗಿ ಇಡೀ ಭಾರತದಲ್ಲಿ ಆ ಕಾಲದಲ್ಲಿ ಸಮಾಜ ಸುಧಾರಣೆಗೆ ನಾಂದಿ ಹಾಡಿತು. ಅಂತಹ ಮಹಾತ್ಮರ ಜಯಂತಿಯನ್ನು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ವೇದಿಕೆ ಆಯೋಜನೆಗೊಂಡಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಂತ ಶ್ರೀ ಶಾಕ್ಯ ಸನ್ನಿಧಿ ಸಾಹೇಬರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಗರಾಭಿವೃದ್ಧಿ ಕೋಶದ ಮಾನ್ಯ ಯೋಜನಾ ನಿರ್ದೇಶಕರು ಹಾಗೂ ಪ್ರಭಾರ ಅಪರ ಜಿಲ್ಲಾಧಿಕಾರಿಗಳು ಆದಂಥ ಶ್ರೀ ಅಜೀಜ್ ದೇಸಾಯಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ದೇವರ ದಾಸಿಮಯ್ಯ ಅವರ ಕುರಿತು, ಅವರ ಜೀವನ ಮತ್ತು ಸಾಹಿತ್ಯದ ಕೊಡುಗೆಗಳ ಕುರಿತು ಇವತ್ತು ವಿಶೇಷ ಉಪನ್ಯಾಸವನ್ನು ಮಾಡಲು ಆಗಮಿಸಿರುವಂಥ ಶ್ರೀ ಎಸ್.ಕೆ. ದುರ್ಗದ ಸಿಮಿ ಅವರು, ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ರಾಣೆಬೆನ್ನೂರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ದೇವಾಂಗ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಂತ ಶ್ರೀ ವಿನೋದ್ ಹುಲ್ಮನಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಡಾಕ್ಟರ್ ಕೆ.ಜಿ. ಬ್ಯಾಕ್ವರ್ಡ್ ಅವರು ಅಧ್ಯಕ್ಷರು ಧಾರವಾಡ ಜಿಲ್ಲಾ ದೇವಾಂಗ ಸಂಘ ಅವರಿಗೂ ಕೂಡ ಜಯಂತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ದೇವಾಂಗ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಂತ ಶ್ರೀ ರವೀಂದ್ರ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ಧಾರವಾಡ ಇದರ ಅಧ್ಯಕ್ಷರಂತ ಶ್ರೀ ರವಿ ಲೋಲೆ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ.
ಮತ್ತೋರ್ವ ಸಮಾಜದ ಮುಖಂಡರಂತ ಶ್ರೀ ಬಸವರಾಜ್ ಪೊಂಗಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗರಗ ಅಂಗರ್ಕಿ ಬನಶಂಕರಿ ದೇವಾಂಗ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಜಗದೀಶ್ ಜವಳಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಸಮಾಜದ ಮುಖಂಡರಾದಂಥ ಶ್ರೀ ಬಸವರಾಜ್ ಕುಸ್ಬಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀ ರಾಮು ತಾರಣ್ಣವರವರು ತಡಕೋಡಿನ ಸಮಾಜದ ಮುಖಂಡರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಧಾರವಾಡ ಜಿಲ್ಲಾ ದೇವಾಂಗ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಮಾಜದ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ, ಸರ್ವರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ಮಾಧ್ಯಮದ ಮಿತ್ರರು, ಅಧಿಕಾರಿ ವರ್ಗದವರು ಸರ್ವರಿಗೂ ಕೂಡ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ, ವಂದನೆಗಳು. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಕುಮಾರ್ ಬೆಕ್ಕೇರಿ ಸರ್ ಅವರಿಗೂ ಪುಷ್ಪಗುಚ್ಛದ ಮೂಲಕ ಕಾರ್ಯಕ್ರಮ ಸ್ವಾಗತ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈಗ ಭಾವಚಿತ್ರಕ್ಕೆ ವೇದಿಕೆ ಮೇಲಿರುವಂಥ ಗಣ್ಯರು ಪುಷ್ಪನಮನ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಬಸವ ಬಾರಯ ಬಸವ ಬಾರಯ ಬಸವ ಬಾರಯ ಬಸವ ಬಾರಯ ಮಧ್ಯ ಲೋಕದೊಳಗ ಮರಳುಂಟೆಯ ಬಸವ ಬಾರಯ ಬಸವ ಬಾರಯ ಕವಿವಾಣಿ ನೆನಪಾಗುತ್ತೆ. ಮರಣದಿ ಮುಂದೇನೋ ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದೆಯವರಿಲ್ಲ, ದರೆ ಬಾಳದ ನರಿಯ ಮಂಕುತಿಮ್ಮ. ಈ ಕನ್ನಡ ಸಾಹಿತ್ಯದ ವಿಶೇಷ ಕಾಲಘಟ್ಟವಾದ ವಚನ ಸಾಹಿತ್ಯಕ್ಕೆ ಬುನಾದಿಯನ್ನು ಹಾಕಿದಂಥ ಆದ್ಯ ವಚನಕಾರ ಜೇಡರ ದಾಸಿಮಯ್ಯನವರ ಕುರಿತಾಗಿ ಧಾರವಾಡ ಜಿಲ್ಲಾ ದೇವಾಂಗ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆ ಜಿ ಬ್ಯಾಕ್ವಾಡಿ ಸರ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಸರ್. ನನ್ನ ಪಾದರವಿಂದ ನೆನೆಸುತ್ತಾ ಹಾಗೂ ನಮ್ಮ ದೇವಾಂಗ ಕುಲದ ಏಕೈಕ ಜಗದ್ಗುರುಗಳಾದ ಶ್ರೀ 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 ದಯಾನಂದಪುರಿ ಸ್ವಾಮೀಜಿಗೆ ನೆನೆಸುತ್ತಾ ಇಂದು ಈ ಸುಂದರವಾದ ಸಭೆಯಾದ ಆದ್ಯ ವಚನಕಾರ ದೇವರ ದಾಸಿಮಯ್ಯವರ ಜಯಂತಿಯ ಕಾರ್ಯಕ್ರಮಕ್ಕೆ ಇಷ್ಟು ನಾವು ಇಷ್ಟು ಸಮಾಜ ಇಷ್ಟು ದೊಡ್ಡದಾದರೂ ಇಷ್ಟ ಜನ ಬಂದೀವಂತ ನನಗೊಂದು ದುಃಖ ಆಗತ್ತೆ ಸರ್ ಆ್ಯಕ್ಚುಲಿ. ಬಟ್ ಈಗ ನಾವು ಅದಕ್ಕೆ ಮುಂದಿನ ಸಲ ನಾನು ರಿಕ್ವೆಸ್ಟ್ ಅಂದರೆ ಸಾಯಂಕಾಲ ಮಾಡೋಣ ಸರ್. ಮುಂದಿನ ಸಲ ಅದು ಆ್ಯಕ್ಚುಲಿ ಆ ಮೀಟಿಂಗಲ್ಲಿ ಲೇಟಾಗಿ ಬಂದಿರೋದು. ಹುಬ್ಬಳ್ಳಿಯಲ್ಲಿ ಆಲ್ಮೋಸ್ಟ್ 200-300 ಮಂದಿ ಕೂಡಿಸೋ ಸರ್ ಬಂದಾರ. ನೆಕ್ಸ್ಟ್ ಟೈಮ್ ದಯವಿಟ್ಟು ಅದು ರಿಕ್ವೆಸ್ಟ್ ಅಂದ್ರೆ ಸಾಯಂಕಾಲ ಮಾಡೋಣ ಸರ್. ಅಂದ್ರೆ ಈಗ ನಮ್ಮ ಸಂಘಟನೆಯನ್ನು ತೋರಿಸ್ಬೇಕು. ನಾವು ನಮ್ಮ ಮಂದಿ ಅಂದ್ರೆ ದೇವಾಂಗ ಮಂದಿ, ನೇಕಾರ ಅವರಿಗೆ ಮುಂದೆ ಬಂದು ಮಾಡಂಗಿಲ್ಲ ಸರ್. ಎಲ್ಲರೂ ಮನ್ಯಾಗೆ ಇರ್ತಾರೆ, ಮುಂದೆ ಬಂದು ಮಾತಾಡಂಗೇ ಇಲ್ಲ. ಅವ್ರಿಗೊಂಥರ ಇಲ್ಲಪ್ಪ ನಾವು ಮುಂದೆ ಹೋದ್ರೆ ಎಲ್ಲಿ ಏನಂತಾರೋ ಅಂತ ಒಂಥರ ಹೆದರಿಕೆ. ನಮಗೂ ಸಂದರ್ಭ ಹಂಗೆ ಇತ್ತು. ಬಟ್ ಅದು ಮುಂದೆ ಬಂದು ನಾವು ಎಲ್ಲರೂ ಇದು ಮಾಡಿ ಸಮಾಜದಾಗ ಬೆರೆತು ಎಲ್ಲ ಇದು ಮಾಡಿ ಮುಂದೆ ಬರ್ಬೇಕು ಅಂದ್ರೆ ನಾವು ನಮ್ಮ ಸಮಾಜಕ್ಕೆ ಒಂದು ನೇಕಾರ ಅದಾರ ಅಂತ, ನಮ್ಮ ದೇವಾಂಗದವ್ರು ಅದಾರ ಅಂತೇಳಿ ಒಂದು ಇದು ಬರುತ್ತೆ. ಅದಕ್ಕೆ ನಾನು ದಯವಿಟ್ಟು ಮುಂದಿನ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ರಿ. ಯಾಕಂದ್ರೆ ನಮ್ದು ಈಗ ನೋಡ್ರಿ, ನಮ್ಮ ಈಗ ಮುಖ್ಯ ಮೇನ್ ವಚನಕಾರ ಬರೆದವ್ರಂದು 15 ಬಂದಾಗ ನಮ್ಮ ದೇವರ ದಾಸಿಮಯ್ಯ ಅವರು. ಇವ್ರಾದ್ಮೇಲೆ ನಂತರ ಸಾಕಷ್ಟು ಶರಣರು ಬಂದ್ರು, ಬಸವಣ್ಣವ್ರು ಬಂದ್ರು, ಎಲ್ಲರೂ ಬಂದ್ರು.
ಬಸವಣ್ಣವ್ರ ವಚನ ಅಂದ್ರೆ ಎಲ್ಲರೂ ಸರಳ ಅಂದ್ರೆ ಅಲ್ಲಿ ಬಹಳ ಸರಳ ಭಾಷೆಯಲ್ಲಿ ಬರೆದ್ರು. ಬಟ್ ನಮ್ಮ ಇವು ದೇವರದಾಸಿಮೆ ವಚನಗಳು ಹೆಂಗಂದ ಅಂದ್ರೆ ಅದಕ್ಕೆ ಕನ್ನಡ ಖಡಗನ್ನಡ ನಿಮ್ ಕರೆಕ್ಟ್ ನಿಮ್ಗೆ ಜ್ಞಾನ ಅಂದ್ರೆ ಅಷ್ಟೇ ತಿಳಿತಿದ್ರಿ. ನೀವು ಸರಿಯಾಗಿ ಓದ್ಬಿಟ್ರೆ ಅದು ತಿಳಿಯಂಗಿಲ್ಲ. ಅದಕ್ಕೆ ಅದನ್ನ ಅನುವಾದ ಮಾಡಿ ಕನ್ನಡದಾಗ ಈ ಹೊಸ ಕನ್ನಡದಾಗ ಭಾಷೆ ಅಂದ್ರೆ ಅಷ್ಟು ಇದು ಏನಂತಾರ ಅಷ್ಟು ವಚನ ಇತ್ರ ಅದು ಅವ್ರ ರಚನೆ ಇದ್ರಾಗ. ಅದನ್ನ ನೋಡ್ರಿ ಅದು ಇಷ್ಟು ನಾವ್ ಎಲ್ಲಾರು ಮರ್ತ್ ಬಿಟ್ಟೆ ಅವ್ರನ್ನ. ಅದಕ್ಕೆ ಈಗೆಲ್ಲ ಮಬ್ಬ ಈಗ ಅವ್ರನ್ನ ಇದನ್ನ ಮಾಡಿ ಮುಂದಿನ ಸಲ ಚಲೋ ಫಂಕ್ಷನ್ ಆಗಿ ಒಂದು ದೊಡ್ಡ ಪ್ರಮಾಣ ಆಗಿ ಮಾಡೋಣ ಅಂತ ಹೇಳಿ ಈಗ ಆಲ್ರೆಡಿ ಸಮಯ ಆಗಿರೋದ್ರಿಂದ ಮತ್ತೆ ಇಲ್ಲಿ ಎಲ್ಲರಿಗೂ ಮಾತಾಡೋ ಅವಕಾಶ ಉಳಿದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗ ನಮ್ಮ DC ಆಫೀಸಿಂದ ಮತ್ತೆ ADC ಅವರೆಲ್ಲ ಬಂದಾರ, ಶಕೀರ್ ಸನದಿ ಅವ್ರಿಗೆ ಎಲ್ಲಾರು ಬಂದಾರ. ಎಲ್ಲ ಪದಾಧಿಕಾರಿಗಳಿಗೆ ಒಂದು ವೆಲ್ಕಮ್ ಹೇಳ್ಕೊತ ಒಂದು ಎಲ್ಲರೂ ಬಂದು ಇನ್ನೂ ಮುಂದಿನ ಹೆಚ್ಚಿನ ಸಂಖ್ಯೆಗೆ ಭಾಗವಹಿಸಿ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಒಂದು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ KG ಬ್ಯಾಕ್ವರ್ಡ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಗರಗ ಹಂಗರಗಿ ಬನಶಂಕರಿ ದೇವಾಂಗ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಜವಳಿ ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು. 5 ನಿಮಿಷ ಸಮಯ. ಎಲ್ಲರಿಗೂ ನಮಸ್ಕಾರ. ಇದೊಂದು ಸುದೈವ ಕರ್ನಾಟಕ ಸರ್ಕಾರ, ಗಣ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆಯವರು ಪ್ರತಿ ವರ್ಷ ಆದ್ಯ ವಚನಕಾರರಾದಂಥ ಶ್ರೀ ದೇವರ ದಾಸಿಮಯ್ಯವರ ಜಯಂತಿಯನ್ನು ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಈಗ ಸರ್ ಬ್ಯಾಕ್ವರ್ಡ್ ಸರ್ ಮಾತಾಡುವಾಗ ಬಹಳ ಕಳಕಳಿಯಿಂದ ಮಾತಾಡಿದ್ರು, ನಮ್ಮ ಜನನ ಇಲ್ಲ ಅಂತೇಳಿ. ಖರೇನ ಯಾಕಂತಂದ್ರೆ ಸಂಘಟನೆ ಬಹಳ ಮುಖ್ಯದ. ಇವತ್ತಿನ ನನಗೆ ಬಹಳ ಖುಷಿ ಆಯಿತು. ಬಹಳ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲ ದೊಡ್ಡ ದೊಡ್ಡವ್ರು ಹಾಕಿದಾರೆ, ಅವ್ರು ಯಾರೂ ಬಂದಿಲ್ಲ. ಆದ್ರೆ ನಮ್ಮವ್ರೇ ಆದಂಥವ್ರು ಎಲ್ಲರೂ ಬಂದಾರೆ ಇಲ್ಲಿ. ಅದಕ್ಕೆ ಕನ್ನಡ ಸಂಸ್ಕಾರ ಮತ್ತು ಸಂಸ್ಕಾರ ವಚನ ಏನಿದಲ್ಲ, ಈ ವಚನ ಬಹಳ ಮುಖ್ಯ ರೀ. ಜೀವನ ಇರೋದ ವಚನದಾಗ ಐತಿ, ಪ್ರತಿಯೊಂದು ವಚನದಾಗನ ಐತಿ. ಏನು ಮಾಡ್ಬೇಕು ಅನ್ನೋದ ಇದಕ್ಕೆ. ಅದಕ್ಕೆ ಇಂದಿನ ಸಭೆಯಲ್ಲಿ ಆದರಣೀಯ ನಮ್ಮ ಜಾಕೀರ್ ಸನದಿಯವರು ಮಾನ್ಯ ಅಧ್ಯಕ್ಷರು ಬಂದಾರ, ಶರಣಾರ್ಥಿ. ಅದೇ ರೀತಿ ಅಜಿತ್ ದೇಸಾಯಿ ಅವರು ಬಂದಾರ, ಅವ್ರಿಗೂ ಕೂಡ ಶರಣಾರ್ಥಿ. ಆಮೇಲೆ ಬ್ಯಾಕ್ವರ್ಡ್ ಸರ್ ಜಿಲ್ಲಾ ಅಧ್ಯಕ್ಷರು ಅವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನನ್ನ ಶರಣಾರ್ಥಿ. ಇನ್ನು ನಮ್ಮ ರವಿ ಲೋಲಿ ಅವರು ನೇಕಾರ ಒಕ್ಕೂಟ ಸಮಾಜ ಏನದಲ್ಲ ಧಾರವಾಡದ, ಅದರ ಅಧ್ಯಕ್ಷರು ಅಸ್ಮನಿ ಅವರು, ರಾಜು ಲೋಲಿ ಅವರು, ಅಶೋಕ್ ದೇವಾಂಗದವರು, ಇವ್ರದ್ದೆಲ್ಲ ಪರಿವಾರ ನೋಡಿದ್ರೆ ಭಾಳ ಖುಷಿ ಆಗ್ತೈತಿ. ಮತ್ತು ಅದೇ ರೀತಿ ಹುಬ್ಬಳ್ಳಿಯ ಸಂಘಟನೆ ಅವರು ಭಾಳ ಒಳ್ಳೆಯ ಸಂಘಟನೆಯಿಂದ ಮಾಡ್ತಾರೆ. ಅವರು ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಇಲ್ಲಿ ನಮ್ಮ ಬಾಜು ಕೂತಾರ ನೋಡ್ರಿ ಕುಮಾರ್ ಬೆಕ್ಕೇರಿ ಸರ್, ಅವರಂತೂ ಯಾವಾಗಲೂ ಎಲ್ಲದಕ್ಕೂ ಯಾವಾಗ ಬಿಡೋದಿಲ್ಲ. ಆಮೇಲೆ ಯಾವುದೋ ಒಂದು ಫಂಕ್ಷನ್ ಆಗ್ಬೇಕಾದ್ರೆ ಇದಕ್ಕೆ ನೀವೆಲ್ಲರೂ ಕಾರಣ. ಅದಕ್ಕೆ ಒಂದು ಸಂಘಟನೆ ಆಗಬೇಕು ಅಂತಂದ್ರೆ ಬಹಳ ಮುಖ್ಯದ. ಒಂದು ವೇದಾಂತದೊಳಗೆ ಬರ್ತದ, ಧರ್ಮೋ ರಕ್ಷಿತ ರಕ್ಷತಿ ರಕ್ಷಿತ ಅಂದ್ರೆ ಇದೊಂದು ದಿವ್ಯ ಮಂತ್ರ. ಯಾರು ಧರ್ಮವನ್ನ ರಕ್ಷಿಸುತ್ತಾರೆಯೋ ಧರ್ಮವು ಅವರನ್ನು ರಕ್ಷಿಸುತ್ತದೆ. ಇಂದು ನಾವೆಲ್ಲರೂ ಸನಾತನ ಧರ್ಮ ಅನ್ಕೊಂಡು ಬರತ್ತೇವೆ. ಏನು ಸನಾತನ ಧರ್ಮದೊಳಗೆ ಏನು ಸಂಸ್ಕಾರ ಅದಾವ, ಏನು ವಿಚಾರ ಅದಾವ, ಅದನ್ನು ನಾವು ತಿಳ್ಕೊಬೇಕಾಗೈತಿ. ನಮ್ಮ ಜಿಲ್ಲೆಯ ಒಳಗೆ ನಾವು ನಮ್ಮ ಮನುಷ್ಯನೊಳಗೆ ತಿಳ್ಕೊಂಡು ನಮ್ಮ ಬಾಳಿನಲ್ಲಿ ಬದುಕಬೇಕಾಗೈತಿ. ಬದುಕು ಮುಖ್ಯ ಅಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಹುಟ್ಟಿ ಬಂದದ. ಆದ್ರೆ ಹುಟ್ಟು ಸಹಜ, ಸಾವು ಖಚಿತ. ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಬದುಕು ಬಹಳ ಸುಂದರವಾದದ್ದು. ಈ ಸುಂದರವಾದ ಬದುಕನ್ನು ಕಟ್ಕೋಬೇಕಾದ್ರೆ ಇಂಥ ಸಭೆ ಸಮಾರಂಭಗಳು, ಇಂಥ ವಚನಕಾರರು ನೋಡ್ರಿ 8ರಿಂದ 10ನೇ ಶತಮಾನದೊಳಗೆ ನೇಕಾರ ಸಮಾಜದೊಳಗೆ ಆದ್ಯ ವಚನಕಾರರಾದಂಥ ದೇವರ ದಾಸಿಮಯ್ಯನವರು ಆಗಿನ ಕಾಲದೊಳಗೆ ಎಷ್ಟು ಕಷ್ಟವನ್ನು ಸೋಸ್ಯಾರ. ಅವರು ಒಂದು ತುತ್ತಿನ ಅಣ್ಣಕ್ಕಾಗಿ ಬಡದಾಡ್ಯಾರ. ಅದನ್ನೆಲ್ಲ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ಯಾರ. ಅವರೆಲ್ಲ ಅನುಭವಗಳನ್ನು ಒಂದೊಂದು ವಚನಗಳನ್ನು ತಿಳಿಸ್ಯಾರ. ಎಷ್ಟು ಚಂದ ಬರೀತಾರೆ ಅಂದ್ರೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ
ನಿಮ್ಮ ದಾನವಯ್ಯ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನವಯ್ಯ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಸುದ್ದಿ ಸುರಿವ ಸುದ್ದಿ ಹರಿವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನುಂಡು ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುಂಡಿಗಳೇ ನೆಂಬೆ ರಾಮನಾಥ, ರಾಮನಾಥ. ನೋಡ್ರಿ, ರಾಮನಾಥ ಇದು ಒಂದು ಅಂಕಿತ ನಾಮ. ಈ ಅಂಕಿತ ನಾಮದಲ್ಲಿ ನಾವೆಲ್ಲ ಏನ್ ಮಾಡಕತ್ತೀವಿ? ಇದು ನಂದೆ, ಇದು ನಂದೆ, ಇದು ನನ್ನ ಹೊಲ, ನನ್ನ ಮನಿ, ನನ್ನ ಹೆಂಡತಿ, ನನ್ನ ಬದುಕ, ನನ್ನ ಮಗ. ಏನದ ಮನೆ ಒಳಗೆ ಸಂಸ್ಕಾರ? ಇವತ್ತ ಮಕ್ಕಳು ತಂದೆ ತಾಯಿಯನ್ನ ನೋಡುವಲ್ರ. ಆಗಲೇ ಒಂದು ವಚನಕಾರ ಹಾಡ್ತಾ ಇದ್ರು ಬಸವರಾಜ್ ವಂದಲಿ ಅವರ ತಂಡದವರು ಬಹಳ ಸುಂದರವಾಗಿ ಹಾಡಿದ್ರು. ಅವರು ಎಂಥ ಮಕ್ಕಳು ಇರ್ಬೇಕು ಅನ್ನುವಂಥದ್ದು, ಎಂಥ ಗೃಹಿಣಿ ಇರ್ಬೇಕು ಅನ್ನುವಂಥದ್ದು, ಹೇಗೆ ಇರ್ಬೇಕು ನಮ್ಮ ಜೀವನ ಅನ್ನುವಂಥದ್ದು ವಚನದಲ್ಲಿ ಹೇಳಿದರು. ಯಾಕೆ ಹೇಳಿದ್ರು? ನಮ್ಮ ಸಮಾಜದವರೆಲ್ಲ ಕೂಡ್ತಾರ. ಆ ಕೂಡಿದ್ರೊಳಗೆ ದೇವರ ದಾಸಿಮಯ್ಯನವರ ವಚನವನ್ನ ಕೇಳಿ ನಮ್ಮ ಬದುಕು ಸಾಕ್ಷಾತ್ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಸರ್ ಅವರು ವಚನಕಾರನ ಕರೆಸಿ ಮಾಡಿದರು. ಅವ್ರಿಗೆ ಇನ್ನೂ ಬೇಡ್ಕೊಂಡಿದ್ದೀವಿ, ನಾವು ಹೇಳಿದ್ವಿ ಇನ್ನೂ ಬಹಳ ಮಾಡೋಣ ಸರ್, ಎಲ್ಲರೂ ಕರ್ಸೋನು, ಹೊಸ ಸಂಚಲನ ಮಾಡೋನು ಸರ್, ಅದೆಲ್ಲ ಬಹಳ ಜಡ ಐತ್ರಿ ಅಂದ್ರೆ ಕರೆನ ನಿಜವಾಗಿ ಐತಿ. ಕಳಕಳಿ ಬೇಕ್ರಿ, ಪ್ರತಿಯೊಬ್ಬರಿಗೂ ಕಳಕಳಿ ಬೇಕು, ಇದಕ್ಕೆ ಉತ್ಸಾಹ ಬೇಕ. ನಾವೇನಾದ್ರೂ ಸಮಾಜಕ್ಕೆ ಕೊಟ್ಟೇವಂದ್ರೆ ನಮ್ಮನ್ನ ನಾವು ಅದ್ರಾಗ ತೊಡಸ್ಕೋಬೇಕಷ್ಟ. ನನ್ನ ಕೈಲೇ ಎಷ್ಟು ಆಕತ್ತದ ಅಷ್ಟು ಸಹಾಯ ಮಾಡ್ಬೇಕ. ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಹೇಳಕತ್ತಿದ್ನ, ಇದೆಲ್ಲ ಆಗೋದಿಲ್ರಿ, ನಮ್ಮ ಹಳ್ಯಾಗ ಒಂದ್ ದಿನ ಮಾಡಿಬಿಡೋನು, ಎಷ್ಟು ಖರ್ಚು ಬರ್ದೈತಿ ನಾನ ಕೊಡ್ತೇನೆ, ಮಾಡಿಬಿಡೋನು ಬರ್ರಿ ಅಂತ ಇದ್ನ. ಯಾಕಿದು? ಯಾಕಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿರ್ತಾರ, ಅದನ್ನ ತಿಳ್ಕೋಬೇಕನ್ನುವಂತ ದೃಷ್ಟಿಯೊಳಗೆ ಹೇಳ್ತೇನೆ. ಹೆಂಗ್ ಹೇಳ್ತಾರಂದ್ರ ರಾಮನಾಥರು ಹೇಳ್ತಾರ, ಹರ ತನ್ನ ಭಕ್ತರನ್ನು ತಿರಿಯುವಂತೆ ಮಾಡುತ್ತಾನೆ. ತಿರದು ನೋಡ್ತಾನವ, ಏನ್ ಮಾಡ್ತಾನ? ತನ್ನ ಭಕ್ತರನ್ನ ಪರೀಕ್ಷೆ ಮಾಡ್ತಾನ. ಒರೆದು ನೋಡುವ ಸುವರ್ಣದ ಚಂದನದಂತೆ. ಸುವರ್ಣವನ್ನ ಪತ್ತಾರ ಕೈಯ ಕೊಟ್ಟಾಗ ಅದನ್ನ ಹಣದ ಒಂದು ಆಭರಣ ಮಾಡ್ತಾನೆ, ಸುಂದರವಾದ ಆಭರಣ. ಅರೆದು ನೋಡುವ ಚಂದನದಂತೆ ಅದನ್ನ ಗಂಧದ ಕೊರಡ ಅದನ್ನು ತಿಕ್ತಾರೆ. ಸುಗಂಧದ ಪರಿಮಳ ಅದೆಲ್ಲರಿಗೂ ಆನಂದ ಆಗ್ತದ. ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿ ಒಬ್ಬ ರಾಮನಾಥ. ಏನು? ಹೆದರದೆ ಬೆಚ್ಚದೆ ನಮ್ಮನ್ನ ನಮ್ಮ ಜೀವನದಲ್ಲಿ ಒಳ್ಳೆತನವನ್ನು ಪಾಲಿಸಿದ್ದಾದರೆ ರಾಮನಾಥ, ಆ ಪರಮಾತ್ಮ ನಮ್ಮನ್ನು ಎತ್ತಿ ಹಿಡಿತಾನ ಅಂತ ಹೇಳ್ತಾರೆ. ಹಂಗಾರೆ ನಾವು ಬದುಕು ಇಷ್ಟ ಏನು? ನಮ್ಮದು ಮನೆ, ಗಂಡ, ಹೆಂಡತಿ, ಮಕ್ಕಳು ಇಷ್ಟ ಏನು? ಸಮಾಜಕ್ಕಾಗಿ ನನ್ನ ಕೊಡುಗೆ ಏನದ ಅನ್ನುವಂಥದ್ದನ್ನ ನಾವು ತಿಳಿದುಕೊಡ್ಬೇಕು. ಅದಕ್ಕೆ ದೇವರ ದಾಸಿಮಯ್ಯನವರು ಒಬ್ಬ ನೇಕಾರ ಬದುಕು ಹೆಂಗೈತೆ ಅನ್ನೋದು ಗೊತ್ತೈತಿ. ಇವತ್ತ ಕೂಲಿ ಮಾಡ್ಲಿಲ್ಲ ಅಂದ್ರೆ ನಡೀದಿಲ್ಲ, ನೇಕಾರ ಬಟ್ಟೆನೇ ಇರಲಿಲ್ಲ ಅಂದ್ರೆ ನಡೀದಿಲ್ಲ, ಜೀವನ ಸಾಗೋದಿಲ್ಲ. ಅದಕ್ಕೆ ಕರ್ನಾಟಕ ಗಣ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿ ನೇಕಾರರ ಬದುಕನ್ನ ಒಳ್ಳೇದು ಮಾಡ್ಕೊತ ಬಂದ. ಕರೋನಾದೊಳಗೂ ಮನೆಗೆ ಹೋಗಿ ಅವರಿಗೆ ಆಹಾರವನ್ನು ಒದಗಿಸಿದ್ರು ನಮ್ಮ ಜಿಲ್ಲಾಧ್ಯಕ್ಷರು. ಮೆಚ್ಚಬೇಕು ನಾವು ಅದನ್ನ. ಇದ್ದವರು ದಾನ ಮಾಡಿ ಕೊಟ್ಟ ನಮ್ಮ ಋಣಗಳ ಕಳ್ಕೋಬೇಕು ನಾವು. ಅದಕ್ಕೆ ಸಮಾಜದೊಳಗೆ ಕೊಡುಗೆಯನ್ನು ಮಾಡುವಂತಹ ಕೆಲಸ ಆಗ್ಬೇಕು. ಇದನ್ನು ತಿಳಿಸಿಕೊಟ್ಟವ್ರು ಯಾರಪ್ಪ ಅಂದ್ರೆ ಕಾಯಕ ದಾಸೋಹಿ ವಚನಕಾರ, ಆದ್ಯ ವಚನಕಾರ ಅಂದ್ರು ಪ್ರಥಮ ವಚನಕಾರ ಅವರು. ಮತ್ತೆ ಮಹಾ ದಾಸೋಹಿ. ಏನ್ ಬೇಕು ಮನುಷ್ಯಾಗ? ಭಕ್ತಿ ಪಂಥ, ಕರ್ಮ ಮಾರ್ಗ ಅಂತದ. ನಾವು ದಿನನಿತ್ಯ ಕೆಲಸ ಮಾಡ್ತೇವೆ, ಕರ್ಮ ಮಾರ್ಗ. ಜನ ಮುಂಜಾನೆ ಗುಡಿಗೆ ಹೋಗ್ತೇವೆ, ಭಕ್ತಿ ಮಾರ್ಗ. ಮನುಷ್ಯಾಗ ಬೇಕಲ್ಲ ಏನಾದರೂ ಜ್ಞಾನ ಮಾರ್ಗ. ಈ ಜ್ಞಾನ ಮಾರ್ಗ ಬಹಳ ಮುಖ್ಯವಾದದ್ದ. ಜ್ಞಾನ ಇರಲಿಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕೆ ನಾವು ಜ್ಞಾನವಂತರಾಗಬೇಕು, ತಿಳ್ಕೋಬೇಕು. ಜೀವನದ ಅರಿವನ್ನು ತಿಳ್ಕೊಂಡು ನಾವು ನಡೆದಿದ್ದಾದ್ರೆ ಬಹಳ ಒಳ್ಳೇದಾಗ್ತೈತೆ ಅಂತ ಮಹಾತ್ಮರೆಲ್ಲ ತಿಳಿಸ್ಕೊಡ್ತಾರೆ. ದೇವರ ದಾಸಿಮಯ್ಯ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ರಿಸ್ತ ಸಕಾಶ 1940 ಒಳಗ
ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಮುದೇನೂರು ಅನ್ನುವಂಥ ಊರೊಳಗೆ ಶರಣರ ಜನನ ಆಯ್ತು. ಅವರ ತಂದೆ ರಾಮಯ್ಯ ಅಂತೇಳಿ, ತಾಯಿ ಶಂಕರಮ್ಮ ಅಂತೇಳಿ ಆ ದಂಪತಿಗಳ ಹೊಟ್ಟಿನಲ್ಲಿ ಹುಟ್ಟಿದವರು. ಸ್ವತಃ ಕಾಯಕ ಮಾಡವ್ರ, ನೇಕಾರಿಕೆ ಮಾಡವ್ರವ್ರ. ಒಂದು ರೇಷ್ಮೆ ಸೀರೆ ನೀಡಿದ್ರಿ ಅವ್ರ. ರೇಷ್ಮೆ ಸೀರೆ ನೇದ ಅದನ್ನ ದೇವರಿಗೆ ಅರ್ಪಿಸ್ಬೇಕು ಅಂತ ಬಹಳ ಹಗಲು ರಾತ್ರಿ ಕಷ್ಟಪಟ್ಟು ನೇದಿದ್ರು. ಪರಮಾತ್ಮ ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಬಂದ. ಅವಾಗ ಇವ್ರ ಹತ್ರ ಬಂದ ಭವತಿ ಭಿಕ್ಷಾಂದೇ ಅಂತ ಕೇಳಿದ. ಅವಾಗ ರಾಶಿಮಯ್ಯವರು, ನೋಡ್ಪ ನನ್ನ ಮೈ ಪರಮಾತ್ಮ ಏನಂತಾನ, ನೋಡು ನನ್ನ ಮೈ ಮೇಲೆ ಬಟ್ಟೆನೇ ಇಲ್ಲ, ನೀ ಏನ್ ಇದೆಯಲ್ಲ ಅದನ್ನ ಸೀರೆ ಕೊಟ್ಬಿಟ್ಟು ನಮ್ಗೆ. ಮರು ಮಾತಾಡ್ಲಿಲ್ಲ ಅವರು. ಎಷ್ಟು ಕಷ್ಟ ಬಂದೈತೆ ಅಂದ್ರು ಅಡ್ಲಿಲ್ಲ, ತಮ್ಮ ಸೀರೆ ಅವ್ರಿಗೆ ಕೊಟ್ಬಿಟ್ರು ಅವ್ರು. ಆವ ಪರಮಾತ್ಮ ಏನ್ ಮಾಡಿದ್ರು, ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಸೀರೆಯನ್ನು 4 ತುಂಡು ಮಾಡಿ ಹರಿದ ಅವ್ರು ಎದುರಿಗೆ. ಯಾರ ಕೊಟ್ಟದ್ದು ಹರಿದ್ರೆ ನಮಗೆ ಸುಮ್ಮನಿದ್ದೇವೇನ್ರಿ? ಏನೋ ಮರಾಯ, ತಿಂಗಳಗಟ್ಲೆ ನೀದನ್ನ ಅದನ್ನ ನನ್ನ ಎದುರಿಗೆ ಹರಿಯಕತ್ತೆ ಅಲ್ಲ. ಕೊಟ್ಟದ್ದು ಮುಗಿದು ಹೋದ್ರಿ, ಅದ ಬಚ್ಚಿಟ್ಟಿದ್ದು ಪರರಿಗೆ. ಮನ್ಯಾಗ ಗಳಿಸಿ ಇಟ್ಟೇವಲ್ರಿ, ನಾಳೆ ನಾವು ತಿಂತೇವೋ ಇಲ್ಲೋ ಬದುಕ್ತೇವೋ ಇಲ್ಲೋ ಗೊತ್ತಿಲ್ಲ, ಅಲ್ಲೇ ಇಟ್ಟು ಒಂದಿನ ಸತ್ತು ಹೋಗ್ಬಿಡ್ತೇವ. ಅದಕ್ಕೆ ಆ ರೀತಿ ಒಳಗ ಆಮೇಲೆ ಅವರು ಬಹಳ ಕಷ್ಟವನ್ನು ಅನುಭವಿಸ್ಯಾರ. ನಿಜವಾಗಿ ದಾಸಿಮಯ್ಯವರು ಬಹಳ ಕಷ್ಟವನ್ನ. ಆಮೇಲೆ ಅವರ ಹೆಂಡತಿ ಹೆಸರು ದುಗ್ಗಳೆ ಅಂತೇಳಿ, ಆಕಿ ಶಿವಶರಣೆ. ಹೆಂಗಿರ್ಬೇಕಪ್ಪ ಅವ್ರು ಹೇಳ್ತಾರ, ಭಕ್ತಿ ನೀವು ಮಾಡ್ತಿರಲ್ಲ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಶಿವನಿಗೆ ಯಾರು ಹಿತ ಆಕತಿ? ನಾವು ಮನೆಯೊಳಗೆ ಸತ್ತಾನ ಪೂಜೆ ಮಾಡ್ತಿರ್ತೇವೆ, ಗಂಡ ಒಬ್ಬನ ಕೊಡ್ತಾನ, ಅದಕ್ಕೆ ಹೆಂಡತಿನೂ ಬಂದಿರ್ತಾಳ, ಗಂಡ ಹೆಂಡತಿ ಕೂಡ ಇಬ್ರು ಮಾಡ್ತಿರ್ತಾರ. ಅಂದ್ರ ಅನ್ಯೋನ್ಯ ಭಕ್ತಿಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡಿದಾಗ ಪರಮಾತ್ಮ ನಮ್ಮ ಕಾಯಕಕ್ಕೆ ಮೆಸ್ತ ತಥಾಸ್ತು ಅಂತಾನ, ನಮ್ಮ ಬದುಕನ್ನು ಹಸನಾಗಿ ಮಾಡ್ತಾನ. ಸತಿಪತಿಗಳು ಒಂದು ಆಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ. ಅವರು ಮನಸ್ಸ ಇಲ್ಲ, ಎರಿಗೆಳೆದ್ರ ಏಮಿ ಕೆರಿಗಿಳಿತ. ಒಂದು ಗಾದಿ ಮಾತದ, ಒಂದ್ ಈ ಕಡೆ ಎಳೆಯಕತ್ತು ಒಂದ್ ಈ ಕಡೆ ಎಳೆಯತ್ತಂದ್ರ ಅದನ್ನ ಜೀವನನ ನಡೀಲಿಲ್ರಿ. ಅದಕ್ಕ ಸಂಸಾರದ ಬಂಡೆಯನ್ನ ನೋಡ್ಕೊಂಡು ಕೂಡ ಇವ್ರು ಹೇಳ್ತಾರ, ನೋಡಪ್ಪ ಮನುಷ್ಯ, ಜೀವ ನಿನ್ನ ದಾನ, ಜೀವ ನಿಮ್ಮ ದಾನ. ಪರಮಾತ್ಮ ನಮಗೆ ಜೀವ ಕೊಟ್ಟಾನ. ಕಾಯ ನಿಮ್ಮ ದಾನ, ಈ ಶರೀರ ನಿಮ್ಮ ದಾನ, ಜೀವ ನಿಮ್ಮ ದಾನ. ಈ ಶರೀರದೊಳಗ ಪರಮಾತ್ಮ ಅದಾನ ಅಂತ ಹೇಳಿ, ಆತ್ಮ ಅದಾನ ಅಂತ ಹೇಳಿ ನಾವು ಬದುಕೇವ್ರಿ, ಚೈತನ್ಯ ಶಕ್ತಿ ಇದೀವಿ. ಇಲ್ಲಾಂದ್ರೆ ಏನಿಲ್ಲ ಇಲ್ರಿ. ಅದಕ್ಕ ಕಾಯ ಜೀವ ಉಳ್ಳಲ್ಲಿ ನಿಮ್ಮ ಪೂಜಿಸದ ನಾಯಿಗಳೇ ನೆಮ್ಮದಿ. ರಾಮನಾಥ ಬಾಳ ಕೆಟ್ಟ ಇದ್ರೊಳಗೆ ಬರ್ದಾರ ಅವ್ರ ಗ್ರಾಮೀಣ ಭಾಷಾದಾಗನ. ಹಿಂಗರ ಮನುಷ್ಯ ಹಾಕ್ಲಿ ಅಂತ ಹೇಳಿ ನಾವ್ ಏನ್ ಹೊಡೆದ್ರು ಪೈಕ್ ಅನ್ವಾಲ್ವಿ ನಾವು. ಯಾಕಂದ್ರೆ ನಮ್ ಬದುಕ ಹಿಂಗದ. ಲೆಕ್ಕದನ್ರಿ ನೀವು, ನಾವ್ ಹಿಂಗ ಇರವ್ರ. ಅದಕ್ಕೆ ನಾವು ಬದುಕನ್ನು ಸುಂದರವಾಗಿ ಮಾಡ್ತೀವಿ. ಏನಾದ್ರೂ ನೀವು ಹುಟ್ಟಿನ ಮೇಲೆ ಮಾಡಿದಿಪ್ಪ, ಒಬ್ರು ನೋಡಿ ಚಲೋ ಇದ್ದವ್ರು ಸತ್ರ ಅಂದ್ರೆ ಬಹಳ ಮಂದಿ ಮರಗ್ತಿರ್ತಾರೆ. ನಮ್ಮ ಆತ್ಮಾನಂದರ ಭಕ್ತರಿದ್ದಾರೆ, ಹಂಗಕ್ಕಿ ಒಳಗ ಆತ್ಮಾನಂದರ ಮಠ ಐತೆ, ಅವ್ರ ಭಕ್ತರಿದ್ದಾರೆ ಸುರೇಂದ್ರ ಗುರೂಜಿ ಅಂತ ಹೇಳಿ. ಸುಮಾರು ಒಂದು 50 ಹಳ್ಳಿಗೆಲ್ಲ ಅಡ್ಡಾಡಿ ಜ್ಞಾನನ್ನ ಹಂಚಿದ್ರು, ಯಾವುದಕ್ಕೂ ಆಶೆ ಮಾಡದಂಗ. ಅವ್ರು ಸತ್ತಾಗ ಸುಮಾರು 10,000 ಮಂದಿ ಕೂಡಿದ್ರು. ಜೀವನ ಇದ್ದಾಗ ಯಾರು ನೆನ್ಸೋದಿಲ್ರಿ, ಸತ್ತಾಗನ ಚಲೋ ಕೆಟ್ಟ ಒಳ್ಳೇದು ನೀವು ಬಹಳ ಚಲೋ ಇದ್ದಂತ ನೆನೆಸ್ತಾರ. ಅದಕ್ಕೆ ಸಮಾಜದೊಳಗೆ ನಾವು ಒಳ್ಳೆಯವರಾಗಿ ಬದುಕಬೇಕ, ಒಳ್ಳೆ ಕೆಲಸ ಮಾಡ್ಬೇಕ. ಅನ್ಕೋತನ ಒಂದು ವಚನ ಬರೀತಾರು, ಉಂಕಿಯ ನಿಗುಚಿ ಶರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯಳು ಏಳಿ ಮೆಟ್ಟಿದೆ, ಹಿಡಿದು ಗಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು. ಈ ಸೀರೆ ನೈದವ ನಾನು ಅಥವಾ ನೀನು? ನೇಕಾರಂತಾನವ ಮಗ್ಗದ ಮೇಲೆ ಕುಂತಿರ್ತಾನ, ಲಾಳಿ ಒಳಗ ಲಾಳಿ ಸೇರಿಸಿ ಅದನ್ನ ಹಿಂಗೆ ಜಗತ್ತಿರ್ತಾನ, ಮಗದೊಳಗೆ ಲಟಕ್ಕ ಪಟಕ್ಕ ಅಂತ ಹೊಡಿತಿರ್ತಾನ. ಮಷೀನ್ ಈಗಂತೂ ಹೊಡಿತಿರ್ತಾನ. ಇದನ್ನ ನೇದಾವ ನಾನು ನೀನು. ಅದಕ್ಕೆ ಶ್ರಮ ಬಾಳದ.
ನೇಕಾರ ಬದುಕು ಬಹಳ ಶ್ರಮ ಅದ, ಬಹಳ ದುಸ್ತೂರ ಅದ. ಸರ್ಕಾರದವ್ರು ಇನ್ನೂ ಅವ್ರಿಗೆ ಸಹಾಯ ಸರ್ಕಾರಗಳನ್ನು ಮಾಡಬೇಕು. ಈ ದಿಶೆಯಲ್ಲಿ ನಮ್ಮ ನಾಯಕರೆಲ್ಲ ಮೇಲೆ ಅದಕ್ಕೆ ಶ್ರಮ ಪಡ್ಬೇಕು. ಜಾತಿ ಇದೆ ಜಾತಿ ಅನ್ನೋದಿಲ್ಲ, ಎಲ್ಲರೂ ಆಲ್ ಆರ್ ಈಕ್ವಲ್, ನಾವೆಲ್ಲರೂ ಸಮಾನರ. ಬಸವಣ್ಣನವರು ವಚನ ಕೇಳಿಬಿಟ್ರೆ ಸಾಕ, ಎಂತ ವಚನ ಹೇಳ್ಯಾರ. 6 ಸಾಲಿನೊಳಗೆ ಇಡೀ ಜಗತ್ತು ನೋಡಿದಾರ ಅವ್ರ, ಇಡೀ ಜಗತ್ತನ್ನ ಹೇಳ್ತಾರ ಅವ್ರ. ಅದಕ್ಕ ನಾವು ನಮ್ಮನ್ನು ತಿಳ್ಕೋಬೇಕಾಗಿದೆ. ಅದಕ್ಕೆ ಮತ್ತ ನಮ್ಮ ನೇಕಾರದೊಳಗೆ ಕೆಲವು ಮಂದಿ ಹೆಂಗದಾರ ಅಂದ್ರೆ ನೇಕಾರಿಕೆ ಮಾಡ್ತಾರ, ವಾರಕ್ಕೊಂದು ಪಗಾರ ಹಾಕತ್ತೆ. ಶನಿವಾರ ದಿನ ಅಲ್ಲಿ ಅವರೆಲ್ಲ ಕೂಡುದು ಇಲ್ಲ ಅಂದ್ರೆ ದೊಡ್ಡ ಬಾರಿನಾಗ ಕುಡ್ಕೊಂತಾನ ಕುಂತಿರ್ತಾರ. ಅವ್ರನ್ನ ಉದ್ದೇಶಿಸಿ ನಾವು ಒಂದು ಮಾತು ಹೇಳ್ತಾನವ, ನೇಕಾರ ಬರಕ್ ಉದ್ದೇಶ ಹೇಳ್ತಾನ, ಅಡುಗ ತಿಂಬರು ಕಣಕದ ಅಡಿಗೆ ಇರಲಿಕ್ಕೆ. ಮನ್ಯಾಗ ಹೋಳಿಗೆ ಊಟ ಐತಿ, ಇವ್ರಿಗೆ ಬ್ಯಾಡ್ರಿ, ಅಲ್ಲಿ ಮೂಳೆ ಮುರಿಯಾಕಬೇಕು. ಅಡುಗ ತಿಂಬರು ಕಣಕದ ಅಡಿಗೆ ಇರಲಿಕ್ಕೆ. ಉಣ್ಗ ಮಾಡಿದ ಕಣಕ ಹಾಕಿ ಉಣ್ಗ ಮಾಡಿ ತುಂಬಿ ಹೋಳಿಗೆ ಮಾಡ್ಯಾಳ ಹೆಂಡತಿ, ಅಲ್ಲಿ ಬ್ಯಾಡಾಗೈತಿ, ಅಲ್ಲಿದ್ ಬೇಕಾಗೈತಿ. ಸೂರ್ಯ ಕುಡಿಯೋರು ಹಾಲಿರಲಿಕ್ಕೆ. ಸರಾಯಿ ಕುಡಿತಾರ, 40 ರೂಪಾಯಿ ಲೀಟರ್ ಹಾಲು, ಶುದ್ಧವಾದ ಹಾಲು ಸಿಗ್ತೈತಿ, ಅದು ಬ್ಯಾಡ ಇವರಿಗೆ. 170 ಒಂದು ಕ್ವಾರ್ಟರ್ ಬೇಕು. ಅದನ್ನು ಕುಡ್ದಾಗ ಕಣ್ಣು ಕಿಸದ, ನಾ ಯಾರ ಹೆಂಗದ. ಅದಕ್ಕೆ ಸೂರ್ಯ ಕುಡಿಯುವರು ಹಾರಿರಲ್ಕೆ, ಮುಕ್ಕುವರು ಭಂಗಿಯ ಸಕ್ಕರೆ ಇರಲ್ಕೆ. ನೋಡ್ರಿ, ಮುಕ್ಕುವರು ಭಂಗಿಯ, ನಾವೆಲ್ಲ ಕೆಟ್ಟದ್ದು ತಿಂತೇವಿ, ಸಕ್ಕರೆ ಅಂತ ಊಟ ಇದ್ರೂ ಕೂಡ ಇದನ್ನ ಮಾಡಾಕತ್ತೇವಿ. ಸ್ವಸ್ತ್ರೀ ಮನ್ಯಾಗ ಹೆಂತಿದಾಳ, ಸ್ವಸ್ತ್ರೀ ಇದ್ದಂತೆ ಪರಸ್ತ್ರೀಗೆ ಅಳುಪರು. ಸತ್ತ ನಾಯಿಯ ಭಕ್ಷಿಸುವ ಜನರನ್ನು ಏನೆಂಬೆ ರಾಮನಾಥ. ಮನ್ಯಾಗ ಹೆಂತಿದ್ರು ಕೂಡ ಬ್ಯಾರೆ ಹೆಣ್ಮಕ್ಕಳನ್ನ ನೋಡುದು ನಮ್ಮ ಜಗತ್. ಸುಂದರವಾದದ್ದ ನೋಡುದು. ನಮ್ಮ ದೇಹದೊಳಗೆ ಪಂಚೇಂದ್ರಿಯಗಳದಾವ, ಕರ್ಮೇಂದ್ರಿಯಗಳದಾವ, 25 ತತ್ವಗಳಿಂದ ಈ ಶರೀರ ಆಗ್ಯದ. ಈ ಶರೀರದೊಳಗ ನಮಗ ಗೊತ್ತಿಲ್ಲದ ಒಳಗಿನ ಕೆಲವು ಎಲ್ಲಾ ಮಷೀನ್ಗಳು ತಾನಾಗಿ ಕೆಲಸ ಮಾಡಾಕತ್ತವ ನಡೆದೈತಿ ನಮ್ಮ ಜೀವನ. ಆ ಒಳಗಿನ ಬಿಟ್ಟೇವ್ರಿ ನಾವು, ಅಂತರಾತ್ಮ ಬಿಟ್ಟೇವಿ. ಬಹಿರಂಗಕ್ಕೆ ಕಾಣೋ ಯಾವ್ರಿ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನೈತ್ಲ ಇದರಿ. ಕಣ್ಣು ಮಾಡ್ತೈತಿ ಸುಂದರವಾದದ್ದನ್ನ ನೋಡ್ಬೇಕ, ಮೂಗು ಕೇಳ್ತೈತಿ ಸುಂದರವಾದದ್ದನ್ನ, ಘಮ ಘಮ ಅನ್ನುವಂತ ವಾಸನೆನ ಕೇಳ್ಬೇಕು. ಕಿವಿ ಹೇಳ್ತೈತಿ ಸುಂದರವಾದ ಸಂಗೀತವನ್ನ ಕೇಳ್ಬೇಕ. ಚರ್ಮ ಹೇಳ್ತೈತಿ ಸುಖಾನ ಬೇಕು, ಸುಖಾನ ಬೇಕು, ಸುಖಾನ ಬೇಕು. ಎಷ್ಟು ಸುಖ ಪಡೆದಿರಿ ಅಂತ ಒಂದು ಪ್ರಶ್ನೆ ಮಾಡ್ತೇನೆ. ಯಾರು ಸುಖದಿಂದ ಇದ್ದೀರಿ? ಬೇಕಾದಷ್ಟು ರೊಕ್ಕದ, ಬಂಗಾರದ, ಸುಂದರವಾದ ಹೆಂಡತಿ ಅದಾಳ, 5 ಅಂತಸ್ತಿನ ಮನಿ ಕಟ್ಟೇನಿ, ಕಾರದ, ಬಂಗ್ಲೆ ಅದ, ಎಲ್ಲ ಐತಿ. ಯಾರು ಸುಖವಾಗಿದ್ದೀರಿ? ಒಂದು ಮಾತು ಹೇಳಿ. ನಾ ಸರ್ ಸುಖವಾಗಿದ್ದಾನಂದ್ರೆ ನಿಮ್ಮ ಕಾಲು ಬಿದ್ದು ಬಿಡ್ತೀನಿ. ನಾನು ಕನ್ನಡ ಶಾಲೆ ಮಾಸ್ತರ, 27 ವರ್ಷ ಸರ್ವಿಸ್ ಆಯ್ತು. ಮುಂದೆ ಹೈಸ್ಕೂಲ್ದಾಗ ಒಂದು 15 ವರ್ಷ ಮಾತು. ಏನೋ ಮಾಡ್ಕೊಂತ ಲಾಸ್ಟ್ಗೆ ಒಂದು ಮನಿ ಕಟ್ಟೇನಿ, ಮುಗಿದು. ಅದು ಹೆಣ್ಣು ಸರಿಯಾಗಿದ್ರ ಜೀವನ. ಆಕೆ ಮೂಗು ತಿರ್ಕೊಂತ ಹೊಡ್ಲ ಅಂದ್ರೆ ನಾ ಆ ಕಡೆ, ನೀ ಕಡೆ ನಡಿ. ಏನೈತಿ ಬದುಕೈತಿ, ಏನೈತಿ? ಅದಕ್ಕೆ ಜೀವನ ಭಾಳ ಕೆಡಕೈತದೆ, ಜೀವನ ಭಾಳ ಕೆಡಕ. ಅದಕ್ಕೆ ನಾವು ನಮ್ಮ ಜೀವನದ ಬದುಕನ್ನ, ಮಹಾತ್ಮರನ್ನ ಇವತ್ತು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ರ ಸರ್, ಬಹಳ ಖುಷಿ ಆಯ್ತು ನನಗೆ. ನಂದೊಂದು ಆಸೆ ಇತ್ತು, ಏನಿತ್ತಂದ್ರೆ ನಾನು ಜಿಲ್ಲಾದೊಳಗೆ ಮಾತಾಡೋದು. ನಾನು ಒಬ್ಬ ಸರ್ಕಾರ ನೌಕರ, ನೀವು ನೌಕರ, ನಾ ಮಾತಾಡೋದಿಲ್ಲ. ನಮ್ಮಂತ ಹಳ್ಳಿ ಮಂದಿಗೆ ಅವಕಾಶ ಕೊಡ್ರಿ, ನಾವೇನಾರು ಒಂದು ಸ್ವಲ್ಪ 4 ಮಾತು ಮಾತಾಡ್ತೇವೆ. ಮಾಸ್ತರಿಕೆನ ಮಾಡಿದವ್ರ ನಮ್ಗೆ ಮಾತಾಡ ಬಂಡವಾಳ, ಅದನ್ನ ಬಿಟ್ರೆ ಏನಿಲ್ಲ ನಮ್ದು ಆಸೆಗೆ. ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊತಿದ್ದೆ, ಸರ್ ಭಾಳ ಖುಷಿಯಿಂದ ನನಗೆ ಬಂದು ನೀವು 2 ಮಾತು ಮಾತಾಡ್ಬೇಕಂತ ನನಗೆ ಭಾಳ ಖುಷಿ ಆಯ್ತು. ಮತ್ತು ವಚನ ಸಾಹಿತ್ಯ ಅನ್ನೋದಲ್ರಿ, ಜೀವನದ ಬದುಕ್ರಿ. ಬದುಕ ಸುಂದರ ಬದುಕ. ಈ ಸುಂದರವಾದ ಬದುಕನ್ನು ನಾವು ನಗುತ್ತಾ ನಗುತ್ತಾ ಕಾಲ ಕಳಿಬೇಕ. ಇವತ್ತು ಬಂದವ್ರೆಲ್ಲರೂ ಹೋಳಿಗೆ ತುಪ್ಪ ಉಂಟಂಗ, ಬರ್ದೇ ಇಲ್ದವ್ರು ಅಲ್ಲೇ ರೊಟ್ಟಿ ಕಟ್ಕೊಂಡ್ ಕೂತಾರ. ಸುಖ ಬೇಕ್ರಿ. ಏನೇ ಸುಖ? ಇಂಥ ಧರ್ಮದ ಕಾರ್ಯಗಳಲ್ಲಿ ನಾವು ಇದ್ದಾಗ ಮಾತ್ರ ನಮಗ ಸುಖ ಆಗ್ತೈತಿ. ಸಮಯದ ಅಭಾವ ಚಿಟ್ಟಿ ಬಂತು, ನನಗೂ ಗೊತ್ತಾಯ್ತು. ನಿಮಗ ಇಲ್ಲಿ ತನ ಶಾಂತ ರೀತಿಯಿಂದ ಕುಳಿತಂತ ನಾನು ಇನ್ನೂ ಹೆಸರು ತಗೊಳ್ಳಿಲ್ಲ. ಒಳ್ಳೊಳ್ಳೆ ಆಫೀಸರು, ಮೇಧಾವಿಗಳು ಕೂತಾರ. ಮತ್ತು ಇವರೆಲ್ಲಕ್ಕಿಂತ ನೀವೇನಿದ್ದೀರಿ ನೋಡ್ರಿ, ನಿಜವಾದ ದೇವರು.
ಪರಮಾತ್ಮ ಎಲ್ಲ ದೇವರು ನಿಜವಾದ ದೇವರು. ನಿಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಶ್ರೀ ಜಗದೀಶ್ ಜವಳಿ ಸರ್ ಅವರಿಗೆ ಧನ್ಯವಾದಗಳು. ಈಗ ತಮ್ಮ ಒತ್ತಡದ ಕಾರ್ಯಗಳ ಮಧ್ಯಲ್ಲೂ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾನ್ಯ ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ನವನಗರ ಹುಬ್ಬಳ್ಳಿ ಶ್ರೀ ಶಾಕೀರ್ ಸನದಿ ಅವರಿಂದ ಮುಖ್ಯ ಅತಿಥಿಗಳು ನೋಡಿಗಳು. ಶಿವನ್ ಪೂಜೆ ಕರಡಿ ಬಿಟ್ಟಂಗೆ ನಾನು ಚೀಟಿ ಬಿಟ್ಟು ಭಾಳ ಒಳ್ಳೆ ಕ್ಲಾಸ್ ತಗೊಂಡ್ರಿ ಸರ್. ಇವತ್ತು ನೀವು ಎಲ್ಲರಿಗೂ ಕ್ಲಾಸ್ ತಗೊಂಡ್ರಿ, ಸರ್ಕಾರಕ್ಕೂ ತಗೊಂಡ್ರಿ, ಜನಾಂಗಕ್ಕೂ ತಗೊಂಡ್ರಿ. ಒಳ್ಳೆ ಕ್ಲಾಸ್ ಐತೆ ಸರ್. ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯವರ ಜಯಂತಿಯ ನಿಮಿತ್ತ ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀವಿ. ವೇದಿಕೆಯ ಮೇಲಿದ್ದಂಥ ಅಜೀಜ್ ದೇಸಾಯಿ ಸಾಹೇಬರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಕುಮಾರ ಬೆಕ್ಕೇರಿಯವರೇ, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಧಾರವಾಡ ಜಿಲ್ಲಾ ದೇವಾಂಗ ಸಮಾಜ ಧಾರವಾಡ, ಹಾಗೂ ಇಲ್ಲಿ ಬಂದಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಭಾರತ ದೇಶ ಇಡೀ ರಾಷ್ಟ್ರದಲ್ಲಿ ಒಂದು ಶ್ರೇಷ್ಠ ದೇಶ. ಅದು ಭಾರತ ದೇಶ ಇಡೀ ರಾಷ್ಟ್ರದಲ್ಲಿ ಶ್ರೇಷ್ಠ ಯಾಕೆ ಅದ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲರೂ ಎಕನಾಮಿಕಲಿ ಸ್ಟ್ರಾಂಗ್ ಇರಬಹುದು, ಅಡ್ವಾನ್ಸ್ ಕಂಟ್ರಿ ಅಂತ ತಿಳ್ಕೋಬಹುದು. ಆದರೆ ನಾವು ಯಾಕೆ ಭಾಳ ಅವ್ರಿಗಿಂತ ಶ್ರೇಷ್ಠ ಅದೀವಂದ್ರೆ ನಮ್ಮಲ್ಲಿ ಇಂಥ ಶರಣರಿದಾರ, ಇಂಥ ವಚನಕಾರರಿದಾರ. ಇಡೀ ರಾಷ್ಟ್ರಕ್ಕೆ ಆಧ್ಯಾತ್ಮಿಕವಾಗಿ ಒಂದು ನಾಲೆಜ್ ಕೊಟ್ಟಂಥ ರಾಷ್ಟ್ರ ಯಾವ್ದಾರು ಇದ್ರೆ ಅದು ಭಾರತ ದೇಶ ಇದೆ. ಈ ಭಾರತ ನೆಲದಲ್ಲಿ ಆ ದೇವರು ಶಿವನಿಗೂ ಪವಿತ್ರವಾದ ಮತ್ತು ಇಷ್ಟವಾದ ಜಗ ಈ ಭಾರತ ದೇಶ ಇದೆ. ನಾವು ಬೇರೆ ರಿಲಿಜಿಯಸ್ ಪುಸ್ತಕ ನೋಡಿದಾಗೂ ಆದಮ್ ಫಸ್ಟ್ ಹ್ಯೂಮನ್ ಇನ್ ದಿ ಅರ್ತ್ ಅಂತೇಳಿ ನಾವು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ಸ್ ಏನು ಬಿಲೀವ್ ಮಾಡ್ತೀವಿ, ಅವರು ಆ ಟೈಮ್ನಾಗ ಇಲ್ಲಿ ಶ್ರೀಲಂಕನ್ ಆಸ್ಪಾಸ ಬಂದು ಕಾಲಿಟ್ಟಿರುವಂಥ ಎಕ್ಸಾಂಪಲ್ಸು ನೀವು ಓದಿರ್ತೀವಿ. ಅದರ ಒಂದು ಬಹಳ ಸ್ವಲ್ಪ ದುಃಖದ ಸಂಗತಿ ಏನಂದರೆ, ಇಲ್ಲಿ ದೇವಾಂಗ ಸಮಾಜ ಅಧ್ಯಕ್ಷರು ಅಂದ್ಕೊಂಡ್ರು, ಮಾಸ್ತರು ಹೇಳ್ಕೊಂಡ್ರು, ನಾವು ಇವ್ರು ನಮ್ಮ ರೋಲ್ ಮಾಡೆಲ್ ಅಂತ ತಿಳ್ಕೊಂಡಿರ್ತೇವೆ ದಾಸಿಮಯ್ಯ ಅವ್ರನ್ನ. ಬಟ್ ನಾವು ಅವ್ರ ಒಂದು ಪರ್ಟಿಕ್ಯುಲರ್ ಜನಾಂಗಕ್ಕೆ ಸೀಮಿತವಾಗಿಟ್ಕೊಳ್ತೀವಿ. ನಾವು ಮಾತಾಡ್ಬೇಕಾದ್ರೆ ಇವರು ನಮ್ಮವರು, ನಮ್ಮಂದಿನ ಬರಬೇಕಾಗಿತ್ತು ಅಂತೇಳಿ. ಆದ್ರೆ ನಾವು ಬೇರೆ ಧರ್ಮದ ಪ್ರಾಕ್ಟೀಸ್ ಮಾಡೋರ್ನ ಇನ್ವಿಟೇಷನ್ ಮಾಡೋದಿಲ್ಲ. ಪಾಸಿಬಲ್ ಇದ್ರೆ ಅಧ್ಯಕ್ಷರು ತಾವು ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡಿದಾಗ ಸರ್ಕಾರ ನಂಗೆ ಅಲ್ಲಿ ಮಟ್ಟ ಟೈಮ್ ಕೊಡ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಲಿಮಿಟೆಡ್ ಪೀರಿಯಡ್ನಲ್ಲಿ ಅಧ್ಯಕ್ಷ ಮಾಡ್ಬೇಕಾದ ನೆಕ್ಸ್ಟ್ ಅಲ್ಲಿ ತಾವು ಪ್ರತಿಯೊಬ್ಬರನ್ನು 4 ಬೇರೆ ಸಮಾಜದವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ರೆ ಇದೇನು ನಮ್ದು ಒಂದು ಯೂನಿಟಿ ಇದೆಯಲ್ಲ, ಈ ಭಾರತ ದೇಶದ ಏನು ಶಕ್ತಿ ಇದೆಯಲ್ಲ, ನಾವೆಲ್ಲ ಒಂದು, ನಾವು ಯಾರು ಹಿಂದೂ ಅಲ್ಲ, ನಾವು ಯಾರು ಮುಸಲ್ಮಾನರಲ್ಲ, ನಾವೆಲ್ಲ ಒಂದು, ಯಾವ ಧರ್ಮನೂ ಅಲ್ಲ, ನಾವೆಲ್ಲ ವಚನಕಾರರಿಗೆ ಯಾರಿಗೂ ಈ ದೇವದಾಸಿಮಯ್ಯ ಅಂತ ಮಹಾನ್ ಆದಿ ವಚನಕಾರರಿಗೆ ನಾವೇನಾದರೂ ಒಂದು ಧರ್ಮಕ್ಕೆ ಸೀಮಿತ ಇಟ್ಬಿಟ್ರೆ ಅದು ಅವ್ರಿಗೊಂದು ದೊಡ್ಡ ಇನ್ಸಲ್ಟ್ ಅಂತೇಳಿ ನಾನು ಭಾವನೆ ಮಾಡಿದ್ದೀನಿ ಬಂಧುಗಳೇ. ಆ ನಿಷ್ಠೆನಲ್ಲಿ ನಾವು ಕೆಲಸ ಮಾಡಬಾರ್ದು. ಇವರನ್ನು ಫ್ರೀ ಬಿಡಬೇಕು. ಇವ್ರ ನಾಲೆಜ್ ಏನಿದೆಯಲ್ಲ ಎಲ್ಲರ ಮನೆಯಲ್ಲೂ ಹೋಗಿರ್ಬೇಕು. ಅಂಥ ವ್ಯವಸ್ಥೆ ನಾವು ಅವ್ರನ್ನ ಫಾಲೋ ಮಾಡ್ತೀವಿ, ನಾವು ಅವ್ರನ್ನ ಅವ್ರ ಪ್ರಾಕ್ಟೀಸಸನ್ನು ನೋಡ್ತೀವಿ. ಅಂದ್ರೆ ಅವ್ರು ಏನು ವಚನಗಳನ್ನಿದಾವಲ್ಲ ಈ ಪ್ರತಿಯೊಬ್ಬರ ಮನೆಗೂ ಮುಟ್ಟುವಂಥ ವ್ಯವಸ್ಥೆ ನೀವು ಮಾಡಬೇಕು. ಸರ್ಕಾರ ಬಹಳ ಒಳ್ಳೆ ಕಾರ್ಯ ಮಾಡ್ತಾ ಇದೆ. ಸರ್ಕಾರ ಎಲ್ಲ ಇಂಪಾರ್ಟೆಂಟ್ ಸೆಲೆಬ್ರಿಟಿ ಅಥವಾ ವಚನಕಾರರಾಗಲಿ ಶರಣರನ್ನ ನೆನೆಸ್ಬೇಕು, ಅವರ ಮಾಡಿರುವಂಥ ಕಾರ್ಯಗಳನ್ನು ಜನಕ್ಕೆ ಹೇಳಬೇಕು ಅಂತೇಳಿ ಸರ್ಕಾರದ ಒಂದು ಆಲೋಚನೆ ಇದೆ. ಬಟ್ ಆ ಆಲೋಚನೆಗೆ ನೀವು ಕೈ ಜೋಡಿಸದೆ ಹೋದರೆ, ಇದನ್ನು ನಾವು ಮುಂದೆ ಬೆಳೆಸದೆ ಹೋದರೆ ಎಲ್ಲೋ ಕನ್ನಡ ಮತ್ತು ಸಾಹಿತ್ಯ ಇಲಾಖೆ ಇದೊಂದು ಆಲೂರು ವೆಂಕಟರಾವ್ ಹಾಲ್ದಲ್ಲಿ 2 ಚೇರಿಗೆ ಮಾತ್ರ ಸೀಮಿತ ಆಗಿರ್ತದೆ. ಯಾಕೆಂದ್ರೆ ಸರ್ಕಾರದ ಒಂದು ಲಿಮಿಟೇಷನ್ ಇದೆ, ಒಂದು ಟೈಮ್ ಬಾಂಡ್ ಇದೆ. ಆ ಟೈಮ್ ಬಾಂಡ್ನಲ್ಲಿ ಅವ್ರಿಗೆ ನೆನಪು ಮಾಡಬೇಕು, ಗೌರವ ಕೊಡಬೇಕು. ಸರ್ಕಾರ ಅಂದ್ರೆ ನಾವು ಬೇರೆ ಅಲ್ಲ, ಸರ್ಕಾರ ಬೇರೆ ಅಲ್ಲ. ನಮ್ಮ ಕೆಲಸನ ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಕುಂತು ನಮ್ಮ ನಂತರ ಇಲ್ಲ ಇದನ್ನು ನೀವು ಮುಂದೆ ಬೆಳೆಸ್ಕೊಂಡು ಹೋಗಿ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು. ಇಂಥ
ಒಳ್ಳೆ ವಚನಕಾರರನ್ನ ಇಸ್ ದ ಫಸ್ಟ್ ವಚನಕಾರ ಅಂತ. ಬಸವಣ್ಣವ್ರಿಗಿಂತನೂ 2 ಶತಮಾನ ಮುಂಚೆ ಇವರಿದ್ರು. ಇವರು ಮನೆ ಬಿಟ್ಟು ಕಾಡಿಗೆ ಹೋಗಿ ತಪಸ್ ಮಾಡಿದಾಗ ಶಿವ ಪ್ರತ್ಯಕ್ಷ ಆಗ್ತಾರೆ. ಶಿವ ಪ್ರತ್ಯಕ್ಷ ಕೇಳಿದಾಗ ಏನು ಬೇಕು ಅಂತ ಹೇಳಿದಾಗ, ಇಲ್ಲ ನಿಮ್ಮನ್ನು ನೋಡಿದೆ ಇಲ್ಲಿಗಂದು ಮುಗೀತು, ಐ ಆಮ್ ಹ್ಯಾಪಿ ಟು ಡೈ ಅಂದಾಗ ಶಿವ ಅಂತಾರೆ ಅವಾಗ, ಇಲ್ಲ ಯು ಹ್ಯಾವ್ ಒನ್ ರೆಸ್ಪಾನ್ಸಿಬಿಲಿಟಿ, ನಿಮಗೊಂದು ಜಿಮ್ಮೆದಾರಿಯಿಂದ ನಾನು ಇಲ್ಲಿ ಕಳಿಸ್ಕೊಟ್ಟಿದ್ದೀನಿ, ನೀವು ವಾಪಸ್ ಹೋಗ್ರಿ, ಮದುವೆ ಆಗ್ರಿ, ಮದುವೆಯಾಗೂ ಈ ಅಧ್ಯಾತ್ಮದ ಆ್ಯಕ್ಟಿವಿಟೀಸನ್ನು ನೀವು ಕಂಟಿನ್ಯೂ ಮಾಡ್ಕೋಬೇಕಂದಾಗ ಅವ್ರು ಬಂದು ಕಾಯಕವನ್ನು ಉಳಿಸ್ಕೊಂಡು ಅದು ಎಲ್ಲ ಅಂದ್ರೆ ನಮ್ಮ ಸರ್ ಹೇಳಿದ್ರಲ್ಲ, ಗಂಡ ಹೆಂಡತಿ ಬೇರೆ ಕಡೆ ಹೋಗಿ ಬರುತ್ತೆ, ಅವರ ವಚನದಲ್ಲಿ ಒಂದಿದೆ, ಗಂಡ ಒಬ್ಬರನ್ನ ಒಂದು ದೇವರನ್ನ ಪೂಜಿಸೋದು ಹೇಗೈತಿ, ಇನ್ನೊಂದು ದೇವರನ್ನ ಪೂಜಿಸಿದ್ರೆ ಅದು ಅಮೃತದಲ್ಲಿ ವಿಷ ಸೇರಿಸಿದಂಗೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಈ ವ್ಯವಸ್ಥೆ ಆಗಿರಬಾರ್ದು. ಅಂದ್ರೆ ನಾವೆಲ್ಲ ಒಂದು ಕಮ್ಯುನಿಕೇಷನ್ ಮಾಧ್ಯಮ ಬೆಳೆಸ್ಕೋಬೇಕು. ಗಂಡ ಹೆಂಡತಿಗೆ ಸೀಮಿತ ಅಂತಿಲ್ಲ, ನಮ್ಮ ನೇಬರ್ಹುಡ್ ಜೊತೆಗೂ ನಾವೊಂದು ಕಮ್ಯುನಿಕೇಷನ್ ಮಾಧ್ಯಮ ಬೆಳೆಸ್ಕೋಬೇಕು. ಅವರ ಕಷ್ಟ ಸುಖದಲ್ಲಿನೂ ನಾವು ಭಾಗಿಯಾಗಿರ್ಬೇಕು. ಅದೇ ಭಾರತ ದೇಶದ ಶ್ರೇಷ್ಠತೆ. ನೀವು ವೆಸ್ಟರ್ನ್ ಕಲ್ಚರ್ ಮತ್ತು ಇಂಡಿಯನ್ ಕಲ್ಚರ್ ನೋಡಿದಾಗ ನಾವು ಭಾಳ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ವಿ ಈಗ ವೆಸ್ಟರ್ನ್ ಕಲ್ಚರಲ್ಲಿ. ಬಟ್ ಇಂಡಿಯನ್ ಕಲ್ಚರ್ ನಮ್ಮ ಇತಿಹಾಸ, ನಮ್ಮ ಗ್ರೇಟ್ನೆಸ್ಸನ್ನು ನಾವು ಮರೆಯಕತ್ತೀವಿ. ಆ ಮರೆಯುವ, ಯಾಕಂದರೆ ಇಷ್ಟು ಕಾಂಪಿಟೇಷನ್ ಆಗಿಬಿಟ್ಟಿರಲ್ಲ ಇವಾಗ. ಟೀಚರ್ಸ್ ಅಕಾಡೆಮಿಕ್ ಬಿಟ್ಟರೆ ಮತ್ತೆ ಏನೂ ಕಲಿಸೋದಿಲ್ಲ. ಮಾರಲ್ ಎಜುಕೇಷನ್ ಅನ್ನೋದು ಮುಗಿದು ಹೋಗ್ಬಿಟ್ಟಿದೆ. ಕಾಂಪಿಟೇಷನ್, ಬರೀ ಕಾಂಪಿಟೇಷನ್ ಯಾರಿಂದ? 1 ಅಥವಾ 2 ಸ್ಟೂಡೆಂಟ್ಲಿಂದ. ಬಟ್ ಮೋಟಿವೇಶನ್ಸ್ ಮಾಡಿದ್ರೆ ಟೀಚರ್ಸು, ಅವ್ರ ಕಾಂಪಿಟೇಷನ್ ಇಡೀ ರಾಷ್ಟ್ರ ಅಲ್ಲ ಇಡೀ ಜಗತ್ತು ನಾವು ಕಾಂಪೀಟ್ ಮಾಡಬಹುವಂಥ ಟ್ಯಾಲೆಂಟನ್ನು ಅಲ್ಲಿ ಹುಟ್ಟು ಹಾಕುವಂಥ ವ್ಯವಸ್ಥೆ ಇದ್ರೂ, ಬಟ್ ಅವ್ರಿಗೆ ಸಿಗುವಂಥ ಈಗ ನಮ್ಮ ಮಾಸ್ತರ್ ಹೇಳಿದ್ರು, ಪಗಾರ ಸಿಗ್ತೈತಿ, ನಾವು ಕಲಿಸಿ ಮನೆಗೆ ಹೋಗ್ಬಿಡೋಣ ಅನ್ನುವ ವ್ಯವಸ್ಥೆಗೆ ಈ ಕೆಲವೊಂದು ಶಾಲಾ ಕಾಲೇಜುಗಳು ಬಂದಿದ್ದಾವೆ. ಬಟ್ ಇಂಥ ಸರ್ಕಾರದ ಕಾರ್ಯಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಬರೀ ನಮ್ಮ ಜನಾಂಗದವ್ರು ಬರಬೇಕಂತಿಲ್ಲ, ಬೇರೆ ಜನಾಂಗದವರು ಇದರಲ್ಲಿ ಬರಬೇಕು. ಅಂದ್ರೆ ಇದೊಂದು ಗುಡ್ ವಿಲ್ ಬೆಳೆದು ಬರುತ್ತಾ. ಈ ದಿಶೆಯಲ್ಲೂ ಕರ್ನಾಟಕ ಸರ್ಕಾರನೂ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಏನು ಪಾಸಿಬಿಲಿಟೀಸ್ ಇದೆ. ಇದರಲ್ಲಿ ಬೇರೆ ಧರ್ಮದ ಜನನು ಬಂದು ಇಂಥ ಶರಣರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕಂತೇಳಿ ನನ್ನ ಆಸೆ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡಿದೆ ಅಂತ ಹೇಳಿ ನಂಬಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತತ್ವಗಳು ಮಾನವ ಜನಾಂಗವನ್ನು ಉದ್ಧರಿಸುವ ಸಾಧನಗಳಾಗಿವೆ ಎಂದು ಮಾರ್ಮಿಕವಾಗಿ ಮಾತನಾಡಿದಂತಹ ಮಾನ್ಯ ಶ್ರೀ ಶಾಕೀರ್ ಸಂಧಿ ಅವರಿಗೆ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಶ್ರೀ SK ದುರ್ಗದ ಸೀಮಿ, ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು, ರಾಣೆಬೆನ್ನೂರು ಇವರಿಂದ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ವಚನ ಸಂಗೀತವನ್ನು ತಮ್ಮೆದುರಿಗೆ ಮಂಡಿಸಿದಂತಹ ಶ್ರೀ ಬಸವರಾಜ್ ವಂದಲಿ ಇವರಿಗೆ ಶ್ರೀ ಶಾಕೀರ್ ಸನದಿ ಇವರಿಂದ ಗ್ರಂಥ ಮತ್ತು ಪುಷ್ಪ ನೀಡಿ ಅವರಿಗೆ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ವಿಶೇಷ ಉಪನ್ಯಾಸ. ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಾಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಓಂ ಭೂರ್ಭುವಸ್ಸುವಃ ತತ್ಸುವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಂತಹ ದೇವಿ ಸ್ಮರಿಸುವಂತಹ, ನೆನೆಸುವಂತಹ ಕರ್ತವ್ಯವನ್ನು ದಿನಾಲು ಮಾಡಿದಾಗ ಮನುಷ್ಯನ ಚಿತ್ತ ಚಾಂಚಲ್ಯ ಎಲ್ಲ ಮಾಯವಾಗಿ ಸುಮಧುರವಾದಂತಹ ಜೀವನ ಪ್ರತಿ ದಿವಸನೂ ಬರ್ತದೆ ಅಂತಕ್ಕಂಥ ಅನುಭವವನ್ನು ನಾನು ಅನುಭವಿಸಿದ್ದೇನೆ. ತಾವು ಅನುಭವಿಸಬೇಕು ಅಂತಕ್ಕಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಸಾಮಾನ್ಯ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಸಮಸ್ತ ಶ್ರೋತೃಗಳಾದಂತಹ ಬಂಧು ಭಗಿನಿಯರೇ, ಈ ದಾಸಿಮಯ್ಯನವರ ವಿಚಾರವನ್ನು ಕುರಿತು ಹೇಳಬೇಕಂತಂದರೆ, ಧಾರವಾಡಕ್ಕೆ ಈಗಾಗಲೇ ನಾನು 3 ಸಲ ಬಂದು ಹೋಗಿದ್ದೀನಿ. ಯಾವಾಗ ಅಂತಂದರೆ, ಈ ಪುಸ್ತಕ
1990ನೇ ಇಸ್ವಿಯೊಳಗೆ ನಾನು ವಚನ ಬ್ರಹ್ಮ ದೇವರ ದಾಸಿಮಯ್ಯಪ್ಪ ಅಂತ ಹೇಳಿ ಬರೆದೆ. ಆವಾಗ ತತ್ಕ್ಷಣವೇ ಇಲ್ಲಿ ಸಮಾಜದವರು ನನ್ನ ಕರೆಸಿ ಒಂದು ಉಪನ್ಯಾಸ ಕೊಡಿಸಿದರು. ಮತ್ತೊಂದು ಸಂದರ್ಭದೊಳಗೂ ಕರೆಸಿದರು. ಮತ್ತೊಂದು ಸಂದರ್ಭದೊಳಗೂ ಅದನ್ನು ಹೇಳಬೇಕಾಗಿತ್ತು. ಭಾಳ ವರ್ಷ ಅಂದರೆ 2 ದಶಕಗಳ ನಂತರ, ಅಲ್ಲ ಸಾಮಾನ್ಯವಾಗಿ 3 ದಶಕಗಳ ನಂತರ ಮತ್ತೆ ನನ್ನ ನೆನಪಾಗಿ ನನಗೆ ಆಹ್ವಾನ ಕೊಟ್ಟಿದ್ರಿ ಅಂತಂದರೆ ದೇವರು ನನಗಿನ್ನೂ ಶಕ್ತಿ ಕೊಟ್ಟಾನ, ಹೇಳುವಂತಹ ಒಂದು ಬುದ್ಧಿನೂ ಕೊಟ್ಟಿದ್ದಾನೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಂತಹ ಆರೋಗ್ಯವನ್ನು ಇನ್ನೂ ಕೊಟ್ಟರೆ ಇನ್ನೂ ಆ ದೇವರ ಸೇವೆಯನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿ ನಾನು ವಾಸ್ತು ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಶರಣರ ವಚನಗಳು ಮನುಕುಲಕ್ಕೆ ಮಾರ್ಗದರ್ಶನ ಕೊಡುವಂಥವು. ಒಂದಲ್ಲ, ಅನೇಕ ವಿಚಾರಗಳಿಂದ ಈ ವಚನಗಳು ಮನುಷ್ಯನ ಬಾಳಿಗೆ ಬೆಳಕಾಗುವಂತಹವು. ಅಂದಾಗ ಈ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಮೇರು ಮೇರು ಸ್ಥಾನವನ್ನು ಪಡೆದುಕೊಂಡಿದೆ. ಅನೇಕ ಪ್ರಕಾರಗಳಲ್ಲಿ, ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ವಚನ ಸಾಹಿತ್ಯ ಇವತ್ತಿಗೆ ಮೇರು ಸ್ಥಾನವನ್ನು ಪಡೆದುಕೊಂಡು ಜಗತ್ತಿಗೆ ಪ್ರಚಾರವನ್ನು ಮಾಡತಕ್ಕಂಥದ್ದು ಆಗಲಿಕ್ಕೆತ್ತಿದೆ. ಬೇರೆ ಬೇರೆ ದೇಶದವರು ಸಹ ತಮ್ಮ ದೇಶದ ಭಾಷೆಗೆ ಈ ವಚನಗಳನ್ನು ಪರಿಷ್ಕರಿಸಿ ಮತ್ತು ಭಾಷಾಂತರ ಮಾಡಿ ಕಲಿತು ತಾವು ಸಹ ಅನುಭವಿಸಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿಕ್ಕಿದ್ದಾರೆ. ನಮ್ಮ ದೇಶದವರಷ್ಟೇ ಅಲ್ಲ, ವಚನದ ಪ್ರತಿಯೊಂದು ಶಬ್ದದ ಅರ್ಥ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಿದೆ. ಮೊದಲು ಓದೋದನ್ನು ಕಲಿಯೋಣ, ಅನಂತರ ಅದರ ಅರ್ಥವನ್ನು ತಿಳ್ಕೊಳ್ಳೋದನ್ನು ಕಲಿಬೇಕು. ಅಂದಾಗ ನಮಗೆ ಸಾರ್ಥಕ ಜೀವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ನೇರವಾಗಿ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕಾಗಿದೆ. ಈಗ ದಾಸಿಮಯ್ಯವರ ಹುಟ್ಟನ್ನು ವಿಚಾರ ಮಾಡಿದಾಗ, ಜನನ ವಿಚಾರ ಮಾಡಿದಾಗ ಎಲ್ಲ ಈ ಪುಸ್ತಕದೊಳಗೂ ಬಂದಿದೆ, ಈಗಾಗಲೇ ಹೇಳಿದ್ದಾರೆ. ಮುನ್ನೂರು ಈಗಿನ ಈ ಸುರಪುರ ಜಿಲ್ಲೆಯಲ್ಲಿ ಇದೆ ಮುದನೂರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಮತ್ತು ಮುದನೂರು ಈ ಪ್ರದೇಶದೊಳಗೆ ಇದೆ. ಮುದನೂರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಿಂದೆ ಅನೇಕ ಈ ಬೇರೆ ಬೇರೆ ಅರಸರು ಅಲ್ಲಿ ಆಳಿ ಹೋದಂತಹ ಕೆಲವು ಅವಶೇಷಗಳು ಇವತ್ತಿಗೂ ಇದ್ದಾವೆ. ಅಂತಹ ಮುದನೂರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. 1980ನೇ ಇಸ್ವಿಯೊಳಗೆ ಜನಿಸಿ 1960ರೊಳಗೆ ಮರಣ ಹೊಂದಿದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಸುಪ್ರಸಿದ್ಧವಾಗಿರ್ತಕ್ಕಂತಹ ಗೋವಿಂದ ಪೈಯವರು ಪ್ರಥಮ ಕವಿ, ಪ್ರಥಮ ರಾಷ್ಟ್ರಕವಿ ಅಂತಕ್ಕಂಥ ಅನಿಸಿಕೊಂಡಿದ್ದಾರೆ. ಅಂತಹ ಮಹಾಮಹಿಮರು ಈ ಸ್ಥಾನವನ್ನು ಹೇಳಿದ್ದಾರೆ. ಬೇರೆ ಬೇರೆ ಹೇಳಿದ್ದಾರೆ. ಆದರೆ ಒಪ್ಪತಕ್ಕಂಥವರು ಇದನ್ನು ಹೆಚ್ಚು. 1980ರಲ್ಲಿ ಜನಿಸಿ 1940ರಲ್ಲಿ ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಅನೇಕ ಸಲ ನಾನು 4-8 ಸಲ ಹೋಗಿದ್ದೇನೆ ಈಗ ಮುದನೂರಿಗೆ. ಅನೇಕರು ನನ್ನನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಕರ್ಕೊಂಡು ಹೋಗಿದ್ರು. ಇದು ಹೀಗೆ ಇದೇ ಧಾರವಾಡದೊಳಗನೆ ಅವ್ರು ಕರ್ಕೊಂಡು ಹೋಗಿದ್ರು ನನ್ನೆ. ಅದನ್ನೇ ಅವೆಲ್ಲ ಡಾಕ್ಯುಮೆಂಟ್ಸ್ ಇವೆ. ಅವೆಲ್ಲವುಗಳನ್ನ ನಾನು ಹೇಳಬೇಕು ಅಂತ ಹೇಳಿ ವಿಶೇಷ ಇಂಥ ಸಂದರ್ಭದೊಳಗೆ ಹೇಳಬೇಕಾಗಿದೆ. ಅವುಗಳನ್ನೆಲ್ಲ ನೀವು ನೋಡಬೇಕು, ತಿಳ್ಕೋಬೇಕು, ಅನುಸರಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ಮತ್ತು ಹೇಳ್ತಾ ಇದ್ದೇನೆ. ದಾಸಿಮಯ್ಯಿಗೆ
ದೇವರ ದಾಸಿಮಯ್ಯ ಅಂತ ಹೇಳಿ ಯಾಕೆ ಬಂತು? ಜೇಡದ ಕುಲದವ, ದೇವಾಂಗ ಕುಲದವ, ಆತನಿಗೆ ದೇವರು ದೇವರು ದೇವರ ದಾಸಿಮಯ್ಯ ಅಂತ ಯಾಕೆ ಬಂತು? ಈ ಜೇಡರ ಅನ್ನೋದು ಜಾತಿವಾಚಕ ಆಗ್ತದೆ, ಕೃತಿ ವಾಚಕ ಆಗ್ತದೆ. ಅವೆರಡುಗಳನ್ನು ಬಿಟ್ಟು ದೇವರು ಅನ್ನೋ ಶಬ್ದ ಹಾಕಿದರೆ ಎಲ್ಲರಿಗೂ ಅನುಸರಿಸ್ತದೆ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ದೇವರ ದಾಸಿಮಯ್ಯ ಅಂತ ಹೇಳಿ ಹೆಚ್ಚು ಜನ ಕರೆಯುವಂಥ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಒಂದೇ ಅಲ್ಲ, ಈ ಹಿಂದೆ ಅನೇಕ ಸಮಸ್ಯೆಗಳು ಬಂದು, ಪೇಪರ್ಗಳು ಬಂದು, ಜೇಡರ ದಾಸಿಮಯ್ಯ ದೇವರ ದಾಸಿಮಯ್ಯ ಹೀಗೆ ಭಿನ್ನ ಅಂತ ಹೇಳಿ ಯಾವ ಕಾಲಕ್ಕೂ ಅದು ಭಿನ್ನ ಅಲ್ಲ. ಜೇಡರ ಜಾತಿವಾದಕ್ಕೆ ದೇವರು ಇದು ಎಲ್ಲರಿಗೂ ಒಪ್ಪುವಂತಹ ವಿಚಾರ ಅಂದಾಗ ಎಲ್ಲರೂ ಒಪ್ಪುವಂಥ ವಿಚಾರ ದೇವರನ್ನು ನಮಗೆ ನೆನೆಸ್ತಕ್ಕಂಥದ್ದು. ಅದರ ಬಿಟ್ಟು ಜಾತವಾದಕ್ಕೆ ಇರ್ತಂಥದ್ದು ಬೇರೆ ಇದು ಬೇರೆ ಅಂತ ಹೇಳಿ ಹೇಳ್ತಾರಂದ್ರೆ ಅದರಂತಹ ಮೂರ್ತನ ಯಾರೂ ಇಲ್ಲ. ಪೇಪರ್ನೊಳಗೆ ಒಂದು ವಾರ ಸತತ ಇದರ ಬಗ್ಗೆ ಬಂತು. ಕೊನೆಗೆ ನಿರ್ಧಾರ ಈಗ ಹೆಂಗೈತಿ ಹಿಂಗೆ ಇರಲಿ ಅಂತ ಸರ್ಕಾರ ಒಪ್ಕೊಂಡು ಅಲ್ಲಿಗೆ ಮುಕ್ತಾಯ ಮಾಡಿದರು. ಬಸವಣ್ಣನವರಿಗಿಂತ ಪೂರ್ವದೊಳಗಿದ್ದಂತಹ ಶರಣ, ಇದಕ್ಕೆ ಒಂದು ಡಾಕ್ಯುಮೆಂಟ್ ಇದೆ. ಪ್ರತಿಯೊಂದು ಹೇಳಿದೆ ಇದನ್ನೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅದೇ ಬಸವಣ್ಣನವರು ಏನು ಹೇಳಿದ್ದಾರೆ ಅಂತ ತಮ್ಮ ವಚನದೊಳಗೆ ಅಂದರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಇಂತಿ ಶರಣರು ಭಕ್ತಿ ಭಿಕ್ಷವ ನೀಡಿದರೆ ಎನ್ನ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿ ಬಸವಣ್ಣನವರಿಗಿಂತ ಪೂರ್ವದೊಳಗಿದ್ದಂತಹ ವ್ಯಕ್ತಿಗಳು, ಪೂರ್ವದೊಳಗಿರ್ತಕ್ಕಂತಹ ಶರಣರನ್ನು ನೆನೆಸಿದಂತಹ ಈ ಉದಾಹರಣೆಯ ಈ ವಚನವನ್ನು ನಾವೆಲ್ಲರೂ ಗಮನಿಸಬೇಕು. ವಚನ ಅಂತ ಕೂಡಲೇ ಬರೀ ಹೆಚ್ಚಾಗಿ ಬಸವಣ್ಣವರು, ಮಹಾದೇವರು, ಸಿದ್ದರಾಮಯ್ಯ ಇವರೆಲ್ಲರೂ ನಶಿಸಿ ಹೋಗಿರ್ತಕ್ಕಂಥದ್ದು. ಈ ಶರಣರಲ್ಲಿ ಪ್ರಥಮವಾಗಿ ವಚನಗಳನ್ನು ನಿರ್ಮಾಣ ಮಾಡುವಂಥವ್ರು ಯಾರು ಅಂತಂದರೆ ದಾಸಿಮಯ್ಯ, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ, ಮುದನೂರು ದಾಸಿಮಯ್ಯ, ಹೀಗೆ ಅನೇಕ ಹೆಸರುಗಳಿವೆ. ಎಲ್ಲವೂ ಆ ಒಂದೇ, ಎಲ್ಲ ಹೆಸರುಗಳು ಸಹ ದಾಸಿಮಯ್ಯನನ್ನು ಸೂಚಿಸುವಂಥವು. ಇದನ್ನೆಲ್ಲರೂ ಒಪ್ಪಬೇಕು, ಒಪ್ತಾರೆ. ತವನಿಧಿಯನ್ನು ಪಡ್ಕೊಳ್ತಾನೆ, ತವನಿಧಿಯ ದಾಸಮಯ್ಯ ಅಂತ ಕರೆದರು. ಹೀಗೆ ಒಂದು ಅನೇಕ ಇವು ಸಂದರ್ಭಗಳು ಬರ್ತವೆ. ಸಂದರ್ಭ ತಕ್ಕಂಗೆ ಇದು ಮಾಡಿದ್ದಾರೆ. ಪ್ರಥಮ ವಚನಕಾರ, ಅದನ್ನೇ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ದೇವರ ದಾಸಿಮಯ್ಯನ ಚಿತ್ರ ಈ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಿ ನೆನೆಸಿಕೊಂಡು ಅಂದ್ಕೊಂಡಾಗ ಮನ ಮುದ ಆಗ್ತದೆ, ಮನಸ್ಸು ಚಂಚಲ ಓಡಿ ಹೋಗ್ತದೆ ಅಂತಕ್ಕಂಥದ್ದು. ಇನ್ನು ಒಂದೊಂದು ವಚನದೊಳಗೆ ಒಂದೊಂದು ಸ್ವಲ್ಪ ಹೇಳಿ ಮತ್ತು ಅದನ್ನ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಅನೇಕ ಪವಾಡಗಳಿವೆ. ಈ ಪವಾಡಗಳು ಭಾಳ ಅದರೊಳಗೆ ನನಗೆ ಅರ್ಧ ಗಂಟೆ ಕೊಟ್ಟೋದಲ್ಲ, ಅದ್ರಲ್ಲಿ ಆಗೋದಿಲ್ಲ. ಎರಡರ ನಾನು ಹೇಳಲೇಬೇಕಾಗ್ತದೆ. ಹೇಳಿದ್ದೇನೆ ಅವ್ರ ವಚನಗಳ ಹೆಂಗದವು ಅಂತಕ್ಕಂಥದ್ದನ್ನು ಒಂದೊಂದು ಸ್ವಲ್ಪ ಹೇಳ್ತೀನಿ. ಕರಿಯನೆತ್ತಡೆವಲ್ಲೆ ಸಿರಿಯನೆತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನೆತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಎತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಕರಿಯನೆತ್ತಡೆವಲ್ಲೆ ಆನೆ ಕೊಟ್ಟರೆ ನನಗೆ ಬೇಡ, ಸಿರಿಯನೆತ್ತಡೆವಲ್ಲೆ ಸಂಪತ್ತು ಕೊಟ್ಟರೆ ನನಗೆ ಬೇಡ, ಹಿರಿದಪ್ಪ ರಾಜ್ಯ ನೀವು ನಿಮ್ಮ ರಾಜ್ಯವನ್ನು ಕೊಟ್ಟರು ನನಗೆ ಬೇಡ, ನಿಮ್ಮ ಶರಣರ ಸುಳ್ಳುಡಿಯ
ಶರಣರು ಮಾತಾಡ್ತಕ್ಕಂಥದ್ದು ಒಳ್ಳೆ ನುಡಿಗಳು, ಒಳ್ಳೆ ಮಾತುಗಳು, ಒಳ್ಳೆ ವಿಚಾರಗಳು. ಒಂದರಗಳಿಗೆ ಇದ್ದಡೆ ನಿಮ್ಮ ನಿತ್ಯ ಕಾಣ ರಾಮನಾಥ, ರಾಮನಾಥ ನಿಮ್ಮನನ್ನು ಸ್ಮರಿಸ್ತಾನೆ, ಕೊನೆವರೆಗೂ ಸಲ್ಲಿಸ್ತಾನೆ ಅಂತ ಮಾತನ್ನ ಈ ಶರಣರು ಹೇಳಿದ್ದಾರೆ. ರಾಮನಾಥ ಅಂತ ಯಾಕಂದ್ರೆ ಮುದನೂರು ಒಳಗೆ ರಾಮಲಿಂಗ ದೇವಸ್ಥಾನ ಇದೆ. ಆ ರಾಮಲಿಂಗ ದೇವಸ್ಥಾನ ಏನು ಅಂತಂದ್ರೆ ದೇವರ ದಾಸಿಮಯ್ಯನ ಹಿಂದೆ 7 ಅವತಾರಗಳು ಬಂದದ್ದು. ಪ್ರಥಮ ಅವತಾರ ದೇವಾಂಗ ಹೆಸರು. ದೇವಾಂಗ ಎದಕ್ಕೆ ಹುಟ್ಟಿದ, ಯಾಕೆ ನಿರ್ಮಾಣ ಮಾಡ ಪರಮಾತ್ಮ? ಜಗತ್ತಿನೊಳಗೆ ಎಲ್ಲರೂ ಬತ್ತಲೆಯಾಗಿ ತಿರುಗಾಡ್ತಾ ಇದ್ರು. ಎಲ್ಲರಿಗೂ ಸಂಕೋಚ ಆಗ್ಲಿಕ್ಕೆ ಹತ್ತಿತ್ತು. ಹೇಗಾದರೂ ಮಾಡಿ ಎಲ್ಲರಿಗೂ ಬಟ್ಟೆ ಒದಗಿಸ್ಬೇಕು ಅಂತ ಹೇಳಿ ದೇವಾನ ದೇವತೆಗಳು ಪರಮೇಶ್ವರನಲ್ಲಿ ಹೋದಾಗ ಬೇಡ್ಕೊಂಡಾಗ ಆತನ ಚಿಚ್ಚಕ್ಷರನೊಳಗೆ ಆತನನ್ನ ಜನ ಹುಟ್ಟಿಸ್ತಾನೆ. ದೇವರ ಅಂಗದಿಂದ ಅವನು ಹುಟ್ಟಿದಕ್ಕೆ ದೇವಾಂಗ. ಎಲ್ಲ ದೇವಾನ ದೇವತೆಗಳ ಆಸೆಗಳನ್ನು ಪೂರೈಸೋದಕ್ಕೆ ದೇವಲ ಅಂತ ಕರೀತಾರೆ. ಹೀಗಾಗಿ ದೇವಾಂಗ, ದೇವಲ ಮಹರ್ಷಿ ಜಯಂತಿ ಅಂತಲೂ ಕರೀತಾರೆ. ಇವೆರಡೂ ಒಂದೇ ವಿಚಾರ. ದೇವಾಂಗನ ಅವತಾರ ಮತ್ತದು ಬಹಳ ಇದೆ. ದೇವಾಂಗದವರಿಗೆ ಸರಿಯಾಗಿ ಗೊತ್ತಿತ್ತ ಇಲ್ಲ, ಓದಬೇಕು, ಪುರಾಣ ಓದಬೇಕು, ತಿಳ್ಕೋಬೇಕು. ಬಹಳ ವಾಸ್ಟ್ ಇದೆ, ತಿಳ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ. ನೋಡಿ, ಹೀಗೆ ರಾಮನಾಥ, ಆ ರಾಮಲಿಂಗ ರಾಮಲಿಂಗ ಯಾರು ಅಂತಂದ್ರೆ ದೇವಾಂಗನ ನಾವು ಈ ತೀರ್ಕೊಟ್ಟಾಗ ಮರಣ ಹೊಂದಿದಾಗ ಕೆಳಗೆ ಕೂಡ್ತಾವಲ್ಲ, ಅದಕ್ಕೆ ಏನಂತೀರಿ? ಸಮಾಧಿ. ಆ ಸಮಾಧಿ ಮಾಡಿದಂತಹ ಸ್ಥಾನದೊಳಗೆ ಲಿಂಗ ಇದೆ. ಆ ಲಿಂಗವೇ ದೇವಾಂಗನ ಹೆಸರಿನ ಲಿಂಗ. ಇವತ್ತಿಗೂ ಆ ದೇವಾಂಗನ ಹೆಸರಿನಿಂದ ಅದು ರಾಮಲಿಂಗ ಆಗಿದೆ. ಆ ರಾಮಲಿಂಗ ಅಂತಕ್ಕಂಥದ್ದೇ ಆತನ ವಚನದ ಅಂಕಿತ, ರಾಮನಾಥ. ಹೇಗೆ ಬಸವಣ್ಣವರು ಕೂಡಲ ಸಂಗಮ ದೇವ, ಆಮೇಲೆ ಅಕ್ಕ ಮಹಾದೇವರು, ಚನ್ನಮಲ್ಲಿಕಾರ್ಜುನ, ಹೆಂಗೆ ಇಟ್ಕೊಂಡಿದ್ದಾರೆ ಹಾಗೆ ಈತನ ವಚನಕ್ಕಿಂತ ರಾಮನಾಥ. ಪ್ರತಿಯೊಂದು ವಚನದ ಕೊನೆಗೆ ಆ ರಾಮನಾಥನನ್ನ ಸ್ಮರಿಸಿದಾಗ ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಕಾಲ ನೆತ್ತಿ ಅಡಿಯೋಳು 7 ಮೆಟ್ಟಿದೆ. ಹಿಡಿದ ಲಾಳಿಯ ಮುಳ್ಳ ಕಂಡಿಗೆಯ ನುಂಗೆತ್ತು ಈ ಸೀರೆಯ ನಿಲ್ದವ ನಾನು ನೀನು ರಾಮನಾಥ. ಇಲ್ಲೇ ಕೊನೆಯ ವಿಚಾರ ನೋಡ್ರಿ. ಸೀರೆ ನೈದಂತವ ನಾನು ನೀನು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇದು ಎಂಥ ವಿಚಾರ ನೋಡ್ರಿ. ನಾನು ನೀನು ಅಂತ ಹೇಳಿ ಕೇಳ್ತಾ ಇದ್ದೆ ಅಂದರೆ ದೇವರಾಗಿರ್ತಕ್ಕಂಥ ನಾನು ಅಥವಾ ಮನುಷ್ಯನಾಗಿರ್ತಕ್ಕಂಥ ನೀನು? ನೀನು ಮನುಷ್ಯನಾಗಿರು. ದೇವರಾಗಿರ್ತಕ್ಕಂಥ ನಾನಾಗಿರ್ತಾನೆ. ಎಲ್ಲರಿಗೂ ಅರ್ಪಣೆ ಮಾಡ್ತಾ ಇದ್ದೇನೆ. ಬಟ್ಟೆ ನೇಯಬೇಕಾದ್ರೆ ಒಂದು ಉದ್ದಡಿ ಅಡ್ಡಡಿ ಅಂತ ಇರ್ತೈತಿ. ಆ ಉದ್ದಡಿ ಅಡ್ಡಡಿ ಇಲ್ಲ ಅಂತಂದ್ರೆ ಬಟ್ಟೆ ಆಗೋದೇ ಇಲ್ಲ. ಈ ನೇಯ್ದಾಗ ನೋಡ್ರಿ, ಉಂಚೆ ನೆಗುಚಿ, ಉಂಚೆ ಅಂದರೆ ಅದು ಉದ್ದಡಿಗಳು. ಸಲಿಗೆಯ ಸಮಗೊಳಿಸಿ, ಅದಕ್ಕೆ ಸಲಿಗೆ ಅಂದರೆ ಸಲಿಗೆ ಅಂತ ಇರ್ತಾರೆ. ಇವು ಮಗ್ಗದ ಪರಿಕರಗಳು. ಆ ಸಲಿಗೆಯನ್ನು ಸರಿಸಿ ಅಣಿಯೋಳು, ಅಣಿ ಅಂದರೆ ಕೆಳಗೆ 2 ಪಾಡು ಇರ್ತವೆ. ಪಾದಗಳಿಗಿಟ್ಟು ತುಳಿದಾಗ ಒಂದೆಡೆ ಮ್ಯಾಲ ಹೋಗ್ತೈತಿ, ಒಂದೆಡೆ ಕೆಳಗೆ ಇರ್ತೈತಿ. ಅನಂತರ ಮತ್ತೊಂದು ಕೆಳಗೆ ಹೋಗ್ತೈತಿ, ಮತ್ತೆ ಮ್ಯಾಲ ಬರ್ತೈತಿ. ಹೀಗೆ ಅಣಿಯೋಳು 7 ಮೆಟ್ಟಿದೆ.
ಏನೋ ಒಂದು ಕೆಟ್ಟ ವಿಚಾರಗಳದವಲ್ಲ, ನಾನು ಅದನ್ನು ಈ ಅಣಿಯೊಳಗೆ ಮೆಟ್ಟಿ ಅದನ್ನು ಬಿಡುತ್ತೇನೆ. ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು. ಲಾಳಿ ಅದು ಮಗದ ಪರಿಕರ. ದಾರವನ್ನು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ, ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಒಂದು ಖಂಡಿಕೆ ಅಂತ ಇರ್ತೈತಿ. ಆ ಖಂಡಿಕೆಯನ್ನು ಸುರಿದು ಇಟ್ಟಾಗ ಲಾಳಿಯಲ್ಲಿ ಇಟ್ಟಾಗ ಆ ಲಾಳಿಯಲ್ಲಿ ಇತ್ತ ಒಗಿತಾರೆ, ಇತ್ತ ಒಗಿತಾರೆ. ಹಾಗೆ ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು. ಈ ಸೀರೆಯ ನೈದವ ನಾನು ನೀನು ರಾಮನಾಥ ಕಡೆಗಿಲ್ಲದ ಬಂಡಿ ಒಡೆಗೆಡುವುದು ಮಾಡುವುದೇ. ಕಡೆಗೀರು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ಶರಣರ ನುಡಿಗಡಣವೇ ಕಡೆಗೀರು ಕಾಣ ರಾಮನಾಥ. ಬಂಡಿ ನಿಮಗೆ ಬರ್ತದೆ, ಎರಡು ಗಾಲಿಯ ಎರಡು ಚಕ್ರಗಳಿರ್ತಕ್ಕಂಥ ಒಂದು ಇದು ಚಕ್ರಿ ಅಥವಾ ಬಂಡಿ ಅಂತ ಇರ್ತದೆ. ರೈತರಿಗೆ ಗೊತ್ತಿರ್ತದೆ, ನೀವು ನೋಡಿರ್ತೀರಿ. ಕಡೆಗೆ ಇಲ್ಲದ ಬಂಡಿ ಹೊಡೆಗಿಡುವುದು ಮಾಡುವುದೇ. ಅದು ಬೀಳೋದಿಲ್ಲಪ್ಪ. ಹಂಗಾರೆ ಅದು ಬೀಳಬಾರ್ದಂದ್ರೆ ಕಡೆಗೀರು ಬಂಡಿಗಾದಾರ. ಆಗ ಬೀಳಬಾರದು ಅಂತಂದ್ರೆ ಆ ಎರಡು ಚಕ್ರಗಳಿಗೆ ಹೊರಭಾಗದಲ್ಲಿ ಆ ಕೀಲನ್ನು ಹಾಕ್ತಾರೆ. ಬಂಡಿಗಾಧಾರ ದೃಢ ಶರಣರ ನುಡಿಗಡಣವೇ ಕಡೆಗೀರು. ಈಗ ನಾವು ತಿಳ್ಕೊಳ್ಬೇಕು, ದೇಹ ಅಂತಕ್ಕಂಥ ಒಂದು ಬಂಡಿದು. ಈ ದೇಹಕ್ಕೆ ಎರಡು ಚಕ್ರಗಳು ಇದ್ದಂಥ ಕಾಲುಗಳು ಎರಡಿವೆ. ಈ ಇದು ನಡಿಬೇಕಾದ್ರೆ ಅದು ಕಡೆಗೆಯಲು ಇಲ್ಲ ಅಂತಂದ್ರೆ ಬಂಡಿ ಬಿದ್ದು ಬಿಡ್ತತಿ, ಅಂದ್ರೆ ಈ ಶರೀರ ಹೋಗಿ ಬಿಡ್ತತಿ. ಹಾಗಾದ್ರೆ ಕಡೆಗೆಯಲು ಈ ಕೀಲನ್ನು ಎದಕ್ಕೆ ಹೊರಿಸಿದಾನೆ? ಮೃಡ ಶರಣರ ನುಡಿಗಡಣವೇ, ಮೃಡ ಶರಣರ ನುಡಿಗಡಣವೇ ಕಡೆಗೀರು ರಾಮನಾಥ. ಎಷ್ಟು ಅದ್ಭುತವಾಗಿರ್ತದೆ, ಎಷ್ಟೊಂದು ಸೌಮ್ಯವಾಗಿರ್ತದೆ. ಹಾಗಾದರೆ ನಮ್ಮ ಗುರುಗಳು ಹೇಳಿದ್ರು, ಬಂಧುದ ನರಿತು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನೋ ಕಾಣ ರಾಮನಾಥ, ಕಾಣ ರಾಮನಾಥ. ದುಗ್ಗಳೆ ಅಂದರೆ ಆತ್ಮ ಹೇಳಿದ್ರು. ಸ್ವಲ್ಪ ಸಮಯ ಸಿಕ್ಕರೆ ಅದನ್ನು ಸ್ವಲ್ಪ ವಿವರಣೆಯಾಗಿ ಹೇಳ್ತೀನಿ ಮುಂದೆ. ಬಂಧುದನನಿಸುವುದು ಬಳಸುವಳು. ಆತ ಮಾಡಿಕೊಂಡಂಥ ಹೆಂಡತಿ ಎಷ್ಟಿರ್ತೈತಿ ಅಷ್ಟನ್ನೇ ನೋಡ್ತಾಳೆ, ಅಷ್ಟನ್ನೇ ಮಾಡ್ತಾಳೆ. ಬಳಸುವಳು, ಬಂಧುದ ಪರಿಣಾಮಿಸುವಳು. ಜೀವನ ಅಂದಾಗ ಕಷ್ಟ ಸುಖ ಎಲ್ಲ ಬರುತ್ತೆ, ಅದನ್ನು ಎದುರಿಸ್ತಾಳೆ. ದುಗ್ಗಳೆಯ ತಂದು ಬದುಕಿದೆನೋ, ಇಂತಹ ಕನ್ಯೆಯನ್ನು ನಾನು ಬದುಕಿದ್ದೀನಿ, ಎಷ್ಟು ನಾನು ಧನ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ದಾಸಿಮಯ್ಯನವರು ಹೇಳ್ತಾರೆ. ಇದರ ವಿವರಣೆ ಇನ್ನೂ ಬಹಳ ಇಷ್ಟ ಇದೆ. ಇಷ್ಟು ಈ ಸದ್ಯದ ಪರಿಸ್ಥಿತಿ ಒಳಗೆ ತಿಳ್ಕೊಳ್ಳಬೇಕಾಗಿಲ್ಲ. ಮರಂತಿರಿಸಿದೆ ನೊರೆಬಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮನ ಕಾಣದಂತಿರಿಸಿದೆ, ನೀ ಬೆರೆಸಿದ ಬೇದಕ್ಕೆ ಬೆರಗಾದನೈ ರಾಮನಾಥ, ರಾಮನಾಥ. ಮರ ಅಂದರೆ ಕಟ್ಟಿಗೆ. ಈ ಕಟ್ಟಿಗೆ ಒಳಗೆ ಬೆಂಕಿಯನ್ನು ಉರಿಯದಂತಿರಿಸಿದೆ. ಕಟ್ಟಿಗೆ ಒಳಗೆ
ಬೆಂಕಿ ಹಚ್ಚಿದ್ರೆ ನಾವು ಉರಿ ಬರ್ತೈತಿ, ಅದರೊಳಗೆ ಉರಿ ಅನ್ನೋದು ಗೊತ್ತೈತಿ, ಆದರೆ ಗೊತ್ತಿಲ್ಲದೆ ಅದು ಅಡಕೊಂಡೈತಿ ಆ ಬೆಂಕಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಬಾರೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಹಾಲು ಅಂದರೆ ಗೊತ್ತಿದೆ ನಿಮಗೆಲ್ಲರಿಗೂ, ಅದರೊಳಗೆ ತುಪ್ಪ ಐತಿ, ಅದನ್ನೇ ಕಂಪಿಲ್ಲದಂತಿರಿಸಿದೆ. ತುಪ್ಪದ ಘಮಾರವನ್ನು, ತುಪ್ಪದ ಈ ಸುವಾಸನೆಯನ್ನು ಹೊರಗೆ ಬಿಡಲಿದಂಗೆ ಇಳಿಸಿದೆಯಾ ಹಾಲಿನೊಳಗಿರ್ತಕ್ಕಂಥದ್ದು. ಶರೀರದೊಳಗೆ ಆತ್ಮನ ಕಾಣದಂತಿರಿಸಿದೆ. ಈ ಶರೀರದೊಳಗೆ ಆತ್ಮ ಅಂತಂತೇಳಿ ಆತ್ಮ ಎಲ್ಲ ಐತೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ತೋರಿಸೋದಿಲ್ಲ, ಅದು ಯಾರಿಗೂ ಕಾಣೋದಿಲ್ಲ, ಅದನ್ನು ಕಾಣದಂಗೆ ಇಟ್ಟಿದೆ. ಶರೀರದೊಳಗೆ ಆತ್ಮನ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನೈ. ನೋಡ್ರಿ, ಇನ್ನೂ ಒಂದು ವಿಚಾರ, ಈಗ ಗಂಡು ಮಕ್ಕಳದಲ್ಲಿನೂ ಇಲ್ಲೇ ಆತ್ಮ ಇರ್ತದೆ, ಶರೀರದೊಳಗೆ ಆತ್ಮ ಇರ್ತದೆ, ಹೆಣ್ಮಕ್ಳೊಳಗೂ ಇರ್ತದೆ. ಅದಕ್ಕೆ ನೀವು ಗಂಡು ಹೆಣ್ಣು ಅಂತ ಯಾಕೆ ಭೇದ ಮಾಡ್ತೀರಿ? ಎಲ್ಲರೂ ಒಂದು, ಜನ ಒಂದೇ, ಮನುಷ್ಯರು ಒಂದೇ, ಮನುಷ್ಯರ ಲೋಕ ಒಂದು ಕುಲ ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ವಚನವನ್ನು ರಚಿಸಿದ್ದಾರೆ. ಇನ್ನೊಂದೆರಡು ಹೇಳಿ ಮತ್ತು ಕೆಲವೊಂದು ವಿಷಯಕ್ಕೆ ಹೊಸ ವಿಷಯಗಳನ್ನು ಪೂರೈಸಿದಾಗ ಇವೆಲ್ಲವುಗಳು ನಮಗೆ ಏನಾಗ್ತವೆ ಅಂತಂದರೆ ಪವಾಡ ಸದೃಶವಾಗಿರ್ತವೆ. ಅವಾಗ ಆ ಚರಮೂರ್ತಿಗಳು ಹೇಳ್ತಾನೆ, ಇಂತಹ ಹೆಂಡತಿ ಇದ್ದರೆ ಸಂಸಾರ ಲೇಸು, ಇಲ್ಲದಿದ್ದರೆ ಸನ್ಯಾಸಿ ಲೇಸು. ಈ ಎರಡು ಮಾತುಗಳನ್ನು ಹೇಳಿದಾಗ ಅವರು ಮಠ ಮುಚ್ಕೊಂಡು ಸಾಕು, ಪರಮಾತ್ಮ ನಿಮ್ಮನ್ನು ನೀವು ಹೇಳಿದಂಥ ಮಾತನ್ನು ಪರಿಪಾಲಿಸ್ತಾರೆ ಗೊತ್ತಾಯಿತು ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇದು ಒಂದು ಸನ್ನಿವೇಶ. ದಾಸಿಮಯ್ಯನವರ ದಿನಾಲು ಈ ಅಡಿಗೆ ಇದನ್ನು ಮಕ್ಕದೊಳಗೆ ನೇಯ್ದು ಆ ಸೀರೆಯನ್ನು ಬಟ್ಟೆಯನ್ನು ಮಾರಾಟ ಮಾಡಿ ಬಂದಂಥ ಹಣದೊಳಗೆ ದಿನಾಲು ಗಂಜಿಯನ್ನಾಗಲಿ ಅಂಬಲಿಯನ್ನಾಗಲಿ ದಾಸೋಹ ಮಾಡ್ತಿದ್ರು. ಕೆಲವು ಜನರಿಗೆಲ್ಲ ನೀಡ್ತಿದ್ರು. ಅದು ಹಾಗೆ ಬೆಳೀತು. ಇದನ್ನು ಪರೀಕ್ಷೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಲ ಬಂತು. ಒಂದು ಸಲ ಈ ದಾಸಿಮಯ್ಯನವರು ಒಂದು ದೊಡ್ಡ ಉತ್ಸವ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡ್ಕೊಂಡು ಒಳ್ಳೆ ಅಮೋಘವಾಗಿರ್ತಕ್ಕಂತಹ ಬಟ್ಟೆಯನ್ನು ನೇಯ್ದು ಮಾರ್ಕೆಟ್ನಲ್ಲಿ ಕೊಡ್ಲಿಕ್ಕೆ ಹೋಗ್ತಾರೆ. ಅದನ್ನು ನೋಡ್ತಾರೆ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದ್ರಲ್ಲಿ ಯಾಕೂ ನೋಡ್ತಾರೆ, ಒಳ್ಳೇದೈತೆ ಅಂತಾರೆ, ಬಿಟ್ಟು ಹೋಗ್ತಾರೆ, ಒಳ್ಳೇದೈತೆ ಅಂತ ಬಿಟ್ಟು ಹೋಗ್ತಾರೆ. ಸಂಜೆ ತನಕ ನೋಡಿದ್ರೆ ಯಾರು ಅದನ್ನು ಕೊಂಡುಕೊಳ್ಳಲಿಲ್ಲ. ಸ್ವಲ್ಪ ಮುಖ ಮಾಡಿಕೊಂಡು ಮನೆಗೆ ಅದನ್ನು ತಗೊಂಡು ಬರ್ತಾ ಇರ್ತಾರೆ. ಮಳೆ ಬರ್ತಾ ಇದೆ. ಶಿವ ಈ ದಾಸಿಮಯ್ಯನ ಪರೀಕ್ಷೆ ಮಾಡೋಕ್ಕೆ ಒಳ್ಳೆ ಸಮಯ ಸಿಕ್ಕೈತಿ ಅಂತ ತಿಳ್ಕೊಂಡು ಗುಡುಗು ಸಿಡುಗು ಇವೆಲ್ಲ ಥಂಡಿ ಮಳೆಯಲ್ಲಿ ತಿಳಿಸ್ಕೊಂಡು ಥಂಡಿ ಹತ್ತಿದಂಗೆ ತನ್ನ ರೂಪವನ್ನು ಮುದುಕನ ವೇಷದೊಳಗೆ ಹಾಕ್ಕೊಂಡು ಬರ್ತಾರೆ. ಬಂದು ಆ ದಾಸಿಮಯ್ಯನ ಹತ್ರ ನಿಲ್ತಾರೆ. ಅಪ್ಪ, ಥಂಡಿ ಆಗ್ತಾ ಇದೆ, ಕೊಡು ಅಂತ ಕೂಡಲೇ ಅಮೋಘವಾಗಿರ್ತಕ್ಕಂತಹ ಬೆಲೆಯುಳ್ಳ ಆ ವಸ್ತುವನ್ನು, ಸೀರೆಯನ್ನು, ಅದು ಆ ಬಟ್ಟೆಯನ್ನು ತತ್ಕ್ಷಣ ಕೊಟ್ಬಿಡ್ತಾನೆ. ಆತ ಸುಮ್ಮನಿರೋದಿಲ್ಲ, ಬಡ 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 ಒಂದು ಎರಡು ಮೂರು ಸಲ ಹರಿದು ಒಂದೊಂದು ಇದನ್ನು ಒಂದು ತೆರಿಕೊಳ್ಳು ಸುತ್ಕೊಂತಾನ, ಮತ್ತೊಂದು ಕೈ ಸುತ್ಕೊಂತಾನ, ಮತ್ತೊಂದು ಕೈ ಈ ಕಡೆ ಸುತ್ಕೊಂತಾನ. ಹೀಗೆಲ್ಲ ಮಾಡಿದಾಗ ವಿಚಲಿತನಾಗಿರೋದಿಲ್ಲ ದಾಸಿಮಯ್ಯ. ಇಷ್ಟೆಲ್ಲ ಮಾಡಿದ್ರು ಈ ಅಮೋಘವಾಗಿರ್ತಕ್ಕಂಥ ಬಟ್ಟೆಯನ್ನು ಹರಿದನಲ್ಲ ಅಂತ ಹೇಳಿ ವಿಚಲಿತನಾಗಲಿಲ್ಲ. ಆವಾಗ ಏನಪ್ಪ ನಿನಗೇನು ನಿನ್ನ ಬಟ್ಟೆ ಹರಿದ್ರೂ ಏನೂ ಆಗಲಿಲ್ಲ,
ನಿಮಗೆ ಯಾವಾಗ ನಾನು ಕೊಟ್ಟೆ ಅದು ನಿಮ್ಮದಾಗಿರ್ತತಿ, ನಂದು ಹೆಂಗಾಗ್ತತಿ ಅಂದಾಗ ಆ ಶಿವನಿಗೆ, ಮಾರುವೇಷದ ಶಿವನಿಗೆ ಬಹಳ ಸಂತೋಷ ಆಗಿ ಒಂದೆರಡು ಹಿಡಿ ಅಕ್ಕಿ ಕಾಳನ್ನು ಇದನ್ನು ಇವತ್ತು ಹೋಗಿ ಹಾಕು, ಬೇಕಾದಷ್ಟು ಮಾಡಿಕೊ, ಬೇಕಾದಷ್ಟು ಜನರಿಗೆ ಕೊಡು, ನೀನು ನಿನ್ನ ಈ ದಾಸೋಹವನ್ನು ನಿರಂತರವಾಗಿ ಮಾಡಿಕೊಂಡು ಹೋಗು ಅಂತ ಹೇಳಿ ಆತನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾನೆ. ಇದು ಒಂದು ಸಹ ದೊಡ್ಡ ಪವಾಡ. ಇದು ಇನ್ನೂ ಹೇಳಬೇಕಂತಂದ್ರೆ ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಹೇಳಲಿಕ್ಕೆ ಆಗ್ತಿತ್ತು. ಸಾಕು, ಇಲ್ಲಿ ಪಾಪ ಅವರು ಟೈಮ್ ಎಷ್ಟು ಕೊಟ್ಟಿರ್ತಾರೆ ಅದನ್ನು ನಾವು ನೋಡಬೇಕಾಗಿರ್ತದೆ. ಇಷ್ಟನ್ನು ದಾಸಿಮಯ್ಯನವ್ರ ಬಗ್ಗೆ ತಿಳ್ಕೊಳ್ಬಹುದು. ಇನ್ನು ಅದು ಬೇರೆ ಬೇರೆ ವಿಚಾರಗಳು ಇರ್ತಕ್ಕಂತಹ ಅವರ ಇಲ್ಲಿಯವರೆಗೂ ಜೇಡರ ದಾಸಿಮಯ್ಯನವರ ಬದುಕು ಮತ್ತು ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಶ್ರೀ SK ದುರ್ಗದ ಸೇವೆ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ರಾಣೆಬೆನ್ನೂರವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ತಮ್ಮಲ್ಲಿ ಒಂದು ಸೂಚನೆ, ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಸಹೃದಯರಿಗೂ, ಎಲ್ಲ ಸಮಾಜ ಬಾಂಧವರಿಗೂ, ಹಿರಿಯರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ತಾವು ಸ್ವೀಕರಿಸಿ ತೆರಳಬೇಕಂತ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮದ ಕೊನೆಘಟ್ಟ ವಂದನಾರ್ಪಣೆ ಶ್ರೀ ರವಿ ಲೋಲೆ ಅವರಿಂದ, ಅಧ್ಯಕ್ಷರು ದೇವಾಂಗ ನೇಕಾರ ಅಭಿವೃದ್ಧಿ ಸಂಘ ಧಾರವಾಡ, ಶ್ರೀ ರವಿ ಲೋಲೆ ಅವರಿಂದ ವಂದನಾರ್ಪಣೆ. ದಾಸಮಯ್ಯರ ಜಯಂತಿಗೆ ಆಗಮಿಸಿದ ಎಲ್ಲ ಸಮಾಜ ಬಾಂಧವರಿಗೂ ಹಾಗೂ ಗಣ್ಯಮಾನ್ಯರಿಗೂ ಈ ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು. ಹಾಗೂ ಗಣ್ಯಮಾನ್ಯರಿಗೂ ಹಾಗೂ ಸಮಾಜದ ಮುಖ್ಯಸ್ಥರಿಗೂ, ನಮ್ಮ ದೇವಾಂಗ ನೇಕಾರ ಅಭಿವೃದ್ಧಿ ಸಂಘದ ಸಮಾಜದ ಸರ್ವ ಸದಸ್ಯರಿಗೂ, ಮಾನ್ಯ ಅಧ್ಯಕ್ಷರಾದ ಸಾಕಿರ್ ಸಂಧಿಯವರಿಗೂ ನಮ್ಮ ಸಮಾಜದ ಬಾಂಧವರಿಂದ ಹಾಗೂ ಎಲ್ಲ ಅಧ್ಯಕ್ಷರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಎಲ್ಲ ಆಗಮಿಸಿದ ಎಲ್ಲರಿಗೂ ಕನ್ನಡ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತಕ್ಕೂ ಧನ್ಯವಾದಗಳು ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇವೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಅಪರ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಅಜೀಜ್ ದೇಸಾಯಿ ಅವರಿಗೂ, ಹಾಗೆಯೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಶಾಕೀರ್ ಸನದಿ ಸರ್ ಅವರಿಗೂ, ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಶ್ರೀ ವಿನೋದ್ ಹುರ್ಮನಿ ಸರ್, ಡಾಕ್ಟರ್ KG ಬ್ಯಾಕ್ವರ್ಡಿ, ಶ್ರೀ ರವೀಂದ್ರ ಪಾಟೀಲ್, ಶ್ರೀ ರವಿ ಲೋಲೆ, ಶ್ರೀ ಬಸವರಾಜ್ ಕೊಂಗಿ, ಶ್ರೀ ಜಗದೀಶ್ ಜವಳಿ, ಶ್ರೀ ಬಸವರಾಜ್ ಕುಸುಬಿ, ಶ್ರೀರಾಮು ತಾರೇನವರ್ ಮತ್ತು ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಕುಮಾರ್ ಬೆಕ್ಕೇರಿ ಸರ್ ಹಾಗೂ ತಮ್ಮೆಲ್ಲರಿಗೂ ಮಗದೊಮ್ಮೆ ಅನಂತ ಧನ್ಯವಾದ ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಉಪಹಾರ ಸ್ವೀಕರಿಸಿದರು.